Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital Udupi. ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ವಿ ಬಂಗೇರ. ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಟಿವಿ ಮಾಧ್ಯಮಗಳಲ್ಲಿ ತನ್ನದೇ ಆದಂತಹ ಹೊಸ ಛಾಪನ್ನ ಮೂಡಿಸಿದಂತಹ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಒಂದು ಅದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಮಕ್ಕಳ ಎಲ್ಲ ವಾಕ್ಚಾತುರ್ಯವನ್ನ ನಮ್ಮ ವೀಕ್ಷಕರಿಗೆ ಈ ಸಮಾಜಕ್ಕೆ ತೋರ್ಪಡಿಸಬೇಕು, ಅದರ ಜೊತೆಗೆ ಈ ಸಮಾಜಕ್ಕೆ ಒಂದು ಉತ್ತಮ ವಾಗ್ಮಿಯನ್ನ ನೀಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಪ್ರಾರಂಭವಾಗಿರುವಂತಹ ವಾಕ್ಚಾತುರ್ಯದ ಸ್ಪರ್ಧಾ ಕಾರ್ಯಕ್ರಮ ಅದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಬಹಳ ಪ್ರಮುಖವಾಗಿ ಪ್ರಥಮ ದ್ವಿತೀಯ ತೃತೀಯ ಸುತ್ತುಗಳಲ್ಲಿ ನಾವುಗಳಿದ್ದೇವೆ. ಪ್ರಥಮ 2 ಸುತ್ತುಗಳನ್ನು ಕೂಡ ಯಶಸ್ವಿಯಾಗಿ ಮುಗಿಸಿ ತೃತೀಯ ಸುತ್ತಿನ 4ನೇ ಸಂಚಿಕೆಗೆ ನಾವೆಲ್ಲರೂ ಸಾಕ್ಷಿಗಳಾಗ್ತಾ ಇದ್ದೇವೆ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲ್ಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಹಾಗಾದ್ರೆ ಇಂದಿನ ಸ್ಪರ್ಧೆಯನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತ ಸಮಯ. ನಮ್ಮ ಮಹಾಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕು. ಬಹಳ ಪ್ರಮುಖವಾಗಿ ಡೈಜುವಲ್ನ ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು, ಆ ಕಾರ್ಯಕ್ರಮದಲ್ಲಿ ಎಲ್ಲ ಯಶಸ್ಸು ಸಿಗಬೇಕು ಅಂತಿದ್ರೆ ಅದರ ಹಿಂದೆ ಇವರ ಪಾತ್ರವು ಕೂಡ ಬಹಳ ದೊಡ್ಡದು. ಅದ್ರ ಜೊತೆಗೆ ಜನಪ್ರಿಯ ನಿರೂಪಕರು, ಅದೆಲ್ಲದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಾಗಿ ತಮ್ಮ ಸೇವೆಯನ್ನ ನಿರ್ವಹಿಸ್ತಾ ಇರುವಂತಹ ನಮ್ಮ ಈ ಅಭಿವ್ಯಕ್ತ ಕಾರ್ಯಕ್ರಮದ ಮಹಾಗುರುಗಳಾಗಿರುವಂತಹ ಆಲ್ವಿಂದಾಂತಿ ಸರ್ ಅನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತಹ ಸಮಯ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಮತ್ತೊಬ್ಬರು ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂತಹ ಸಮಯ. ಇವರು ಕವಿ, ಯುವ ಲೇಖಕರು, ರಸಾಯನಶಾಸ್ತ್ರಗಳಲ್ಲಿ ಸಂಶೋಧಕರು, ಅಷ್ಟೇ ಅಲ್ಲದೆ ವಿದ್ಯಾರ್ಥಿ ಜೀವನದಲ್ಲಿ ರ್ಯಾಂಕ್ ಅನ್ನು ಪಡೆದಂತಹ ಬಹುಮುಖ ಪ್ರತಿಭೆ ಅಂದರೆ ತಪ್ಪಾಗಲಾರದು. ಇವರೇ ನಮ್ಮ ಇಂದಿನ ಮತ್ತೊಬ್ಬರು ತೀರ್ಪುಗಾರರು, ಗ್ಲಾನಿಶ್ ಮಾರ್ಟಿಸ್ ಅವರು. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಇದೀಗ ಮುಂದಿನ ತೀರ್ಪುಗಾರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತಹ ಸಮಯ. ಇವರು ಬ್ರಹ್ಮಾವರದ SMS ಇಂಗ್ಲಿಷ್ ಮೀಡಿಯಂ ಶಾಲೆ CBSE ಇಲ್ಲಿ 15 ವರ್ಷಗಳಿಂದ ಕನ್ನಡ ಶಿಕ್ಷಕಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರ ಶಿಕ್ಷಣದ ಸೇವೆಗೆ ಉತ್ತಮ ಶಿಕ್ಷಕ ಸಾಧಕ ಪ್ರಶಸ್ತಿಯು ಕೂಡ ಲಭಿಸಿದೆ. ನಮ್ಮ ಜೊತೆ ಆರತಿ ನಾಯಕ್ ಮೇಡಮ್ ಇದ್ದಾರೆ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ನೇರವಾಗಿ ಸ್ಪರ್ಧೆಯನ್ನ ಪ್ರಾರಂಭಿಸುವಂತ ಸಮಯ. ಮೊದಲ ಸ್ಪರ್ಧೆಯನ್ನ ನೇರವಾಗಿ ಇದೀಗ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ನಿಮ್ಮ ಮುಂದೆ. ಇಂದಿನ ಸಂಚಿಕೆಯ ಮೊದಲ ಸ್ಪರ್ಧಿ ಶರದಿ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ 3ನೇ ಸುತ್ತು? ಎಂತ ಅನಿಸ್ತಿಲ್ಲ, ಹೆದರಿಕೆ ಆಗ್ತಾ ಉಂಟು ಅಷ್ಟೆ. ಏನ್ ಇವತ್ತು ಹೆದರಿಕೆ? ಅಲ್ಲ, ಯಾವತ್ತೂ ಹೆದರಿಕೆ ಆಗ್ತದೆ, ಬಟ್ ಇವತ್ತು ಸ್ವಲ್ಪ ಜಾಸ್ತಿ, ಸ್ವಲ್ಪ ಅಷ್ಟೇ. ಸ್ವಲ್ಪ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಸ್ಪರ್ಧೆಯಲ್ಲಿ ನನ್ನ ಆದರ್ಶ ವ್ಯಕ್ತಿ ಅನ್ನುವಂಥ ವಿಚಾರದ ಕುರಿತಾಗಿ ಮಾತಾಡಬೇಕು. ಸೊ, ಯಾರು ನಿಮ್ಮ ಆದರ್ಶ ವ್ಯಕ್ತಿ? MS ಸುಬ್ಬಲಕ್ಷ್ಮಿ. ಓಕೆ, ಹಾಡ್ತೀರಾ ನೀವು? ಹಾ, ಹಾಡ್ತೀರಿ? ಅವರ ಹಾಗೆ ಹಾಡ್ತೀರಿ? ಅವರ ಹಾಗೆ ನಾನು ಹೇಳಲಿಕ್ಕಾಗೋದಿಲ್ಲ. ಇಲ್ಲ, ನಾನು ಜಾಸ್ತಿ ಕೇಳಿದ್ರೆ ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ನನ್ನನ್ನು ಕನ್ಫ್ಯೂಸ್ ಮಾಡ್ತಾರೆ. ಸೊ, ಎಕ್ಸ್ಪ್ರೆಷನ್ ಕ್ವೀನ್ ನಮ್ದು ಶರದಿ ಅವರು. ಥ್ಯಾಂಕ್ ಯು. ಸ್ಪೆಕ್ಸ್ ಗಟ್ಟಿ ಇದೆ ಅಲ್ಲ ಇವತ್ತು? ಓಕೆ, ಸೊ ಲಾಸ್ಟ್ ಎಪಿಸೋಡ್ನಲ್ಲಿ ಹೇಳಿದ್ದನ್ನ ನೆನಪಿನಲ್ಲಿ ಇಟ್ಕೊಂಡು ಸೊ ಈಗ MS ಸುಬ್ಬಲಕ್ಷ್ಮಿ ಅವರ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ ಶರದಿ ಅವರು. ಬನ್ನಿ ಹಾಗಾದ್ರೆ ಅವರ ಮಾತುಗಳನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿಯ ಬಗ್ಗೆ ಮಾತನಾಡಲು ಇಚ್ಛೆ ಪಡುತ್ತೇನೆ. ಹುಟ್ಟುವಾಗ ಮಣ್ಣಿನ ಮುದ್ದೆಯಂತಿರುವ ಮಗು ಯಾವ ಸಮಾಜದಲ್ಲಿ ಬೆಳೆಯುತ್ತದೋ ಅದಕ್ಕೆ ತಕ್ಕಂತೆ ತನ್ನ ವ್ಯಕ್ತಿತ್ವವನ್ನು ರೂಪುಗೊಳಿಸುತ್ತದೆ. ಅಪ್ಪ, ಅಮ್ಮ, ನಮ್ಮ ನೆರೆಹೊರೆಯದವರು, ನಮ್ಮ ಸಂಬಂಧಿಕರು, ನಮಗೆ ವಿದ್ಯೆ ಕಲಿಸಿದ ಗುರುಗಳು ಹಾಗೂ ಈ ಸಮಾಜದಲ್ಲಿರುವ ಅನೇಕ ವ್ಯಕ್ತಿಗಳ ವ್ಯಕ್ತಿತ್ವವು ನಮಗೆ ಅರಿವಿಲ್ಲದಂತೆ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ನನ್ನ ಜೀವನದಲ್ಲಿ ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಎಂದರೆ MS ಸುಬ್ಬಲಕ್ಷ್ಮಿ ಅವರು. ಇವರು ಭಾರತದ ಅತ್ಯಂತ ಪ್ರಸಿದ್ಧ ಕರ್ನಾಟಿಕ್ ಸಂಗೀತ ಗಾಯಕಿಯರಲ್ಲಿ ಒಬ್ಬರು. MS ಸುಬ್ಬಲಕ್ಷ್ಮಿ ಅವರು 1916 ಸೆಪ್ಟೆಂಬರ್ 16ರಂದು ತಮಿಳುನಾಡಿನ ಮದುರೈಯಲ್ಲಿ ಜನಿಸಿದರು. ಬಾಲ್ಯದಲ್ಲಿಯೇ ಅವರಿಗೆ ಸಂಗೀತದಲ್ಲಿ ಅಪಾರವಾದ ಆಸಕ್ತಿ ಇದ್ದು ತಮ್ಮ 11ನೇ ವಯಸ್ಸಿನಲ್ಲಿ ಮೊದಲ ಸಂಗೀತ ಕಾರ್ಯಕ್ರಮ ನೀಡಿ ಜನರನ್ನು ರಂಜಿಸಿದರು. ಇವರು ಕರ್ನಾಟಿಕ್ ಸಂಗೀತದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ.
ಅವರ ಧ್ವನಿ ತುಂಬ ಮಧುರವಾಗಿದ್ದು ಅದರಲ್ಲಿ ಭಕ್ತಿ ಭಾವನೆಗಳು ತುಂಬಿಕೊಂಡಿರುತ್ತದೆ. ವಿಶೇಷವಾಗಿ ಭಜನೆಗಳು, ದೇವರ ಹಾಡುಗಳನ್ನು ಮನಮುಟ್ಟುವಂತೆ ಹಾಡುತ್ತಾ ಇದ್ದರು. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಸಂಗೀತ ಗಾಯಕಿ ಇವರಾಗಿದ್ದಾರೆ. 1966ರಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಮೊದಲ ಸಂಗೀತ ಕಾರ್ಯಕ್ರಮ ನೀಡಿದ ಭಾರತೀಯ ಗಾಯಕಿ ಎಂಬ ಬಿರುದು ಇವರಿಗಿದೆ. ಇದು ನಮ್ಮ ದೇಶದ ಹೆಮ್ಮೆ. ಅವರು ಜೀವನದಲ್ಲಿ ಸರಳತೆ ಮತ್ತು ವಿನಯ ತುಂಬಿಕೊಂಡಿತ್ತು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಅಹಂಕಾರ ತೋರಿಸುತ್ತಾ ಇರಲಿಲ್ಲ. ಅವರ ಆದಾಯದ ಬಹುಪಾಲನ್ನು ಬಡವರಿಗೆ, ಅನಾಥರಿಗೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಬಳಸುತ್ತಾ ಇದ್ದರು. ಇಂತಹ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವದಿಂದ ನಾನು ಹಲವಾರು ಪಾಠಗಳನ್ನು ಕಲಿತಿದ್ದೇನೆ. ಮೊದಲನೆಯದಾಗಿ, ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಪ್ರಾಥಮಿಕ ಹಂತದಲ್ಲಿರುವ ನಾನು ಅದರಲ್ಲಿ ಯಶಸ್ವಿಯಾಗಲು ತುಂಬ ಪರಿಶ್ರಮ ಪಡಬೇಕು ಎನ್ನುವುದನ್ನು. ಎರಡನೆಯದಾಗಿ, ನಮ್ಮ ಜೀವನದಲ್ಲಿ ನಾವು ಎಂದಿಗೂ ವಿನಯವನ್ನು ಕಳೆದುಕೊಳ್ಳಬಾರದೆಂದು. ಮೂರನೆಯದಾಗಿ, ನಮ್ಮ ಪ್ರತಿಭೆಯನ್ನು ದೇಶದ ಮತ್ತು ಸಮಾಜದ ಒಳಿತಿಗಾಗಿ ಬಳಸಬೇಕು ಎನ್ನುವುದನ್ನು. MS ಸುಬ್ಬಲಕ್ಷ್ಮಿಯವರು ಒಬ್ಬ ಗಾಯಕಿ ಮಾತ್ರವಲ್ಲ, ಒಂದು ಮಹಾನ್ ವ್ಯಕ್ತಿತ್ವ. ಅವರ ಜೀವನದಿಂದ ನಾವು ನಿಷ್ಠೆ, ಶ್ರದ್ಧೆ, ಸೇವಾ ಮನೋಭಾವನೆಯಂತಹ ಗುಣಗಳನ್ನು ಕಲಿಯಬಹುದು. ಕೊನೆಯಲ್ಲಿ MS ಸುಬ್ಬಲಕ್ಷ್ಮಿಯವರು ತಮ್ಮ ಕಲೆಯ ಮೂಲಕ ಭಾರತವನ್ನು ಪ್ರಪಂಚದ ಮುಂದೆ ಬಹಳ ಗೌರವದಿಂದ ಪರಿಚಯಿಸಿದರು. ನಾವು ಕೂಡ ನಮ್ಮ ಪ್ರತಿಭೆಯನ್ನು ನಮ್ಮ ಸಮಾಜದ ಮುಂದೆ ಗುರುತಿಸಿ ಮತ್ತು ಅದರಲ್ಲಿ ಯಶಸ್ವಿಯಾಗಿ ನಮ್ಮ ದೇಶಕ್ಕೆ ಹೆಮ್ಮೆ ತರುವ ಎನ್ನುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶರದಿ ಅವರೇ, ನಿಮ್ಮ ಸ್ಪೀಚ್ನ ಬಗ್ಗೆ ನೀವೇನು ಹೇಳ್ತೀರಿ? ಸ್ವಲ್ಪ ಮಿಸ್ ಆಯ್ತು, ಆದ್ರೂ ಸಹ ಮಾಡಿದ್ದೇನೆ. ಮಿಸ್ ಆಯ್ತು, ಒಪ್ಕೊಳ್ತೇನೆ. ಈಗ ಏನ್ ಅನಿಸ್ತಾ ಇದೆ? ಸೆಲೆಕ್ಟ್ ಆಗ್ತೀರಾ ಇಲ್ವಾ? ಇದು ನನ್ನ ಕೈಯಲ್ಲಿ ಇಲ್ಲ. ಯಾರ ಹತ್ರ ಕೇಳುವ? ಎಲ್ಲ ಜಡ್ಜಸ್ ಹತ್ರ ಕೇಳುವ. ಓಕೆ, ಆರತಿ ಮೇಡಮ್, ಹೇಗಿತ್ತು ನಮ್ಮ ಶರದಿ ಅವರ ಮಾತುಗಳು ನಿಮ್ಗೆ? ಹಲೋ ಶರದಿ. ಹಲೋ ಮ್ಯಾಮ್, ಹೇಗಿದ್ದೀಯಾ? ಹುಷಾರಿದ್ದೇನೆ. ನೀವು? ಫೈನ್. ಹಾಂ, ಥ್ಯಾಂಕ್ ಯು. ನೋಡಲಿಕ್ಕೆ ತುಂಬ ಮುದ್ದಾಗಿದ್ದೀಯಾ. ಥ್ಯಾಂಕ್ ಯು ಮ್ಯಾಮ್. ನಗು ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಸ್ಪೀಚು ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂಥೇಳಿ ಅನ್ನಿಸ್ತು. ಸಿಂಗರ್ ಆಗಬೇಕಂತ ಹೇಳಿದೆಯಾ? ಸಿಂಗರ್? ಹಾಂ, ಹೌದು ಮ್ಯಾಮ್. ಹೌದು. ಅದೇ ಏಮ್ ಆಗಿದೆ. ಅದೇ ಏಮ್. ಅದೇ ಲೈಕ್ ಕರ್ನಾಟಿಕ್ ಮ್ಯೂಸಿಕಲ್ಲಿ ವಿದ್ವತ್ ಆಗಬೇಕಂತ ಇದ್ದೇನೆ. ವೆರಿ ಗುಡ್, ಫೈನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು ಸ್ಪೀಚ್. ಥ್ಯಾಂಕ್ ಯು ಮ್ಯಾಮ್. ಮಾತನ್ನು ಆಡುವಂಥ ಸಂದರ್ಭದಲ್ಲಿ ನೀನು ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತೀಯ. ನಿನ್ನ ಆದರ್ಶ ವ್ಯಕ್ತಿ ಅಂತ ಹೇಳುವಾಗ ಅಲ್ಲಿ ಇನ್ನು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕು ಅಂಥೇಳಿ ನನಗನ್ನಿಸ್ತು. ಓಕೆ. ಕಲಾವಿದೆ, ಅಪ್ರತಿಭಾ ಕಲಾವಿದೆ, ಅಂತಹ ಕಲಾವಿದೆಯನ್ನು ನಾನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳುವಾಗ ನನ್ನಲ್ಲಿ ಆ ಮಾತಿಗೆ ಪೂರಕವಾಗಿ ಇನ್ನೂ ಸ್ವಲ್ಪ ಹೆಚ್ಚು ಏನೋ ಎಕ್ಸ್ಪ್ರೆಷನ್ ಬೇಕು ಅಂಥೇಳಿ ನನಗನ್ನಿಸ್ತು. ಸ್ಪಷ್ಟವಾಗಿತ್ತು ಭಾಷಣ ಅಂತ ಹೇಳುವಂತಹುದು, ಸ್ಪಷ್ಟವಾಗಿತ್ತು. ಇನ್ನು ಸ್ವಲ್ಪ ವಿಷಯದ ಆಳಕ್ಕೆ ಹೋಗಿದ್ದಿದ್ರೆ, ಯಾಕೆ ಅವರು ನಿನಗೆ ಇನ್ಸ್ಪಿರೇಷನ್? ವಿನಯ, ಹೌದು, ಖಂಡಿತವಾಗಿಯೂ ಸರಳತೆ ಮತ್ತು ವಿನಯಕ್ಕೆ ಇನ್ನೊಂದು ಹೆಸರು ಅವರು. ಹಾಗೆಯೇ ಸೇವಾ ಮನೋಭಾವ ಅವರಲ್ಲಿರುವಂತಹುದು ಎಲ್ಲವನ್ನು ಗುರುತಿಸಿದೆಯಾ. ಇನ್ನು ಸ್ವಲ್ಪ ವಿಷಯದ ಆಳಕ್ಕೆ ಹೋಗಿದ್ದಿದ್ರೆ ನಿನ್ನ ಸ್ಪೀಚ್ಗೆ ಇನ್ನೊಂದಿಷ್ಟು ವೆಯ್ಟೇಜ್ ಸಿಕ್ತಿತ್ತೋ ಏನೋ ಅಂಥೇಳಿ ನನಗನ್ನಿಸ್ತಾ ಇದೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಗ್ಲಾನಿಸ್ ಸರ್, ಶರದಿಯವರ ಮಾತುಗಳು ಹೇಗಿತ್ತು? ಹಾಯ್ ಶರದಿ. ಹಲೋ ಸರ್. MS ಸುಬ್ಬಲಕ್ಷ್ಮಿ ಅವ್ರಿಗೆ ನೋಡಿದ್ದೀರಾ ನೀವು? ನೋಡಿದ್ದೀರಾ? ಇಲ್ಲ, ಐ ಮೀನ್ ಫೋನಲ್ಲಿ ನೋಡಿದ್ದೇನೆ, ಲೈವಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ನನಗೆ. ಓಕೆ, ಆ ಲೈವ್ ಭಾಗ್ಯ ಅಂತ ಸಿಗ್ಲಿಲ್ಲ. ಕೇಳಿಲ್ಲ ನಾನು, ಜಸ್ಟ್ ನೋಡಿದ್ದೀರಾ ಅಂತ ಕೇಳಿದೆ. ಫೋನಲ್ಲಿ ನೋಡಿದ್ದೇನೆ. ಓಕೆ, ಫೋನಲ್ಲಿ ನೋಡುವಾಗ ನಾವು ಎಷ್ಟು ಈಗ ಏನು ಕಾಶಿಯಸ್ ಆಗಿರಬೇಕು ಅಂತ ನಿಮಗೆ ಗೊತ್ತಿದೆ. ChatGPT ಬಂದಿದೆ. ಓಕೆ, ಈ ಮಸಾಲಾ ಪುರಿ, ಸೇವು ಪುರಿ ಅದು ಕೂಡ ಚಾಕ್ ಆಗಿದೆ. ಈಗ GPT ಒಂದು ಸೇರಿದರೆ ಎಲ್ಲ ChatGPT ಆಗಿ ಹೋಗ್ತದೆ. ಹೀಗಿರುವಾಗ ನಿಮಗೆ ಈ ಭಾಷಣವನ್ನು ಬರೆದು ಕೊಟ್ಟವರು ಯಾರು? ಅಮ್ಮ. ಮತ್ತೆ ನನಗೆ ನನ್ನ ಆದರ್ಶ ವ್ಯಕ್ತಿ ಅಲ್ಲ, ಸೊ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಯಾಕೆ ಇಷ್ಟ ಅಂತ ಕೊಟ್ಟಿದ್ದೆ, ಅಮ್ಮನಿಗೆ ಹೇಳಿದ್ದೆ. ಸೊ ಅವರು ಮಸಾಲೆ ಹಾಕಿ ಸಮ ಮಾಡಿ ಕೊಟ್ಟಿದ್ದರು ಸ್ಪೀಚ್. ಓಕೆ, ಅವರು ಮಸಾಲೆ ಹಾಕಿದ್ರು, ಸ್ವಲ್ಪ ನಿಮಗೆ ಸ್ವಲ್ಪ ಖಾರ ಆಯ್ತು ಅಂತ ಅನಿಸ್ತದೆ ನನಗೆ. ಓಕೆ, ಮತ್ತೆ ನಿಮ್ಮ ಭಾಷಣಕ್ಕೆ ಬರುವಾಗ ಆರತಿ ಮೇಡಮ್ ಅವರು ಈಗಾಗಲೇ ಹೇಳಿದರು ಸ್ವಲ್ಪ ಎಕ್ಸ್ಪ್ರೆಷನ್ ಬೇಕಿತ್ತು ಅಂತ. ಯಾಕೆ ಅವರು ನಿಮ್ಮ ರೋಲ್ ಮಾಡೆಲ್ ಆಗಿದ್ದಾರೆ, ಹೌದಲ್ವಾ? ಕೇವಲ ಮಾತಿನಿಂದ ಅಲ್ಲ, ನಮ್ಮ ಮುಖದ ಭಾವನೆಗಳಿಂದ ಕೂಡ ನಾವು ತೋರಿಸ್ಕೊಳ್ಬೇಕು. ಹಾಗಿರುವಾಗ
ನಿಮ್ಮ ಆದರ್ಶ ವ್ಯಕ್ತಿ MS ಸುಬ್ಬಲಕ್ಷ್ಮಿ ಅಂತ ನೀವು ಒಪ್ಕೊಂಡಿದ್ದೀರಾ, ಹೌದಲ್ವಾ? ಹಾಗಿರುವಾಗ ನಿಮ್ಮಲ್ಲಿ ಏನು ಪೊಟೆನ್ಷಿಯಲ್ ಇದೆ ಮತ್ತು ಅವರಲ್ಲಿ ಏನು ಪೊಟೆನ್ಷಿಯಲ್ ಇತ್ತು, ಈ ಕಂಪ್ಯಾರಿಸನ್ ಮಾಡಿ ನೀವು ಭಾಷಣ ಮಾಡ್ತಿದ್ದರೆ ಇನ್ನೂ ಕೂಡ ಸೊಗಸಾಗಿ ಬರ್ತಿರೋದು. ಓಕೆ, ನೀವೀಗ ಸ್ಟೂಡೆಂಟ್ ಆಗಿದ್ದೀರಾ, ಕಲಿತಾ ಇದ್ದೀರಾ, ಸಂಗೀತವನ್ನು ನೀವು ಇನ್ನೂ ಕಲಿಯಬೇಕಾಗಿದೆ, ಹೌದಲ್ವಾ? ಕಲಿತಾ ಇದ್ದೇನೆ. ಕಲಿತಾ ಇದ್ದೀರಾ, ಓಕೆ ಗುಡ್. ಹಾಗಿರುವಾಗ ನಿಮ್ಮಲ್ಲಿ ಎಂಥ ಪೊಟೆನ್ಷಿಯಲ್ ಇದೆ, ಅವರಲ್ಲಿ ಏನಿತ್ತು, ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಹೇಗಿದ್ದರು ಅನ್ನೋನ್ ಫ್ಯಾಕ್ಟ್ಸ್ಗಳು ಈಗ ಸಿಗಲಿಕ್ಕೆ ನಮಗೆ ಈಸಿ. ಓಕೆ, ಸರ್ವೇ ಸಾಮಾನ್ಯ ಜನರಿಗೆ ಗೊತ್ತಿಲ್ಲದಿರುವಂಥದ್ದು ಫ್ಯಾಕ್ಟ್ಸ್ ನಾವು ಹೇಳಿಕೊಂಡ್ರೆ ಅದು ಕೂಡ ಉಪಕಾರಕ್ಕೆ ಬರುವಂಥದ್ದು. ಯಾಕೆ ಹೇಳ್ತಿದ್ದೇನೆ ಅಂದರೆ ನಿಮ್ಮಲ್ಲಿ ಅದು ಸಾಮರ್ಥ್ಯ ಇದೆ. ಇಂಥ ಸಾಮರ್ಥ್ಯವುಳ್ಳ ಪ್ರತಿಭೆಗಳು ಇಲ್ಲಿಗೆ ನಿಲ್ಲಿಸದೆ ಎತ್ತರಕ್ಕೆ ಬೆಳೆಯಬೇಕು. ಅದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಇಷ್ಟೇ ನನಗೆ ಹೇಳಿರುವಂಥದ್ದು. ಈಗ ಇನ್ನೂ ಹೆಚ್ಚು ಕಮೆಂಟ್ಸ್ ಬೇಕಾ? ಕೊಡ್ಬೋದು. ನಾನು ಕೊಡ್ಬೋದಾ? ಕಲಿತೇನೆ, ನಿಮ್ಮ ಕಮೆಂಟ್ಸಿಂದ ಕಾಂಪ್ಲಿಮೆಂಟ್ಸಿಂದ ಕಲಿತೇನೆ. ಓಕೆ, ನನ್ನ ಕಾಂಪ್ಲಿಮೆಂಟ್ಸ್ ಅಂತ ಹೇಳಿದರೆ ನನ್ನ ಕಮೆಂಟ್ಸ್ ಎಲ್ಲ ಮುಗಿಯಿತು. ಇನ್ನು ಕಾಂಪ್ಲಿಮೆಂಟ್ ಕೊಡಲಿಕ್ಕೆ ಮಾತ್ರ ಬಾಕಿ ಇದೆ. ಅದಕ್ಕಿಂತ ಮೊದಲು ಮತ್ತೊಬ್ಬರು ತೀರ್ಪುಗಾರರಿದ್ದಾರೆ, ಅವರಿಂದ ಏನಿದೆ ಅಂತ ಕೇಳಿ ನೋಡೋಣ ಅಲ್ವಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳು ಅಲ್ವಿಂದಂತಿ ಸರ್, ಏನು ಹೇಳ್ತೀರಿ ನಮ್ಮ ಶರದಿಯವರ ಮಾತಿನ ಬಗ್ಗೆ? ಶರದಿ, ಎಸ್ ಸರ್. MS ಕೂಡ ಎಸ್ ಇದೆ, ಶರದಿಯಲ್ಲಿ ಕೂಡ ಎಸ್ ಇದೆ ಅಲ್ವಾ? ಹೌದು ಸರ್. ಓಕೆ, MS ಅಂದರೆ ಫುಲ್ ಫಾರ್ಮ್ ಹೇಳಲೇ ಇಲ್ಲ ನೀವು. ಹೇಳ್ಬೋದಿತ್ತು, ಬಟ್ ಆದರೂ ಹೇಳಲಿಲ್ಲ. ನಾನು ಕಲ್ತಿದ್ದೇನೆ, ಬಟ್ ನಂಗೆ ಹೇಳಲಿಕ್ಕೆ ಕಷ್ಟ ಇತ್ತು. ನಾನು ತಪ್ಪಾಗಬಾರ್ದು, ಅವರ ಹೆಸರನ್ನು ತಪ್ಪು ಹೇಳಬಾರ್ದು ಅಂತ ಹೇಳಲಿಲ್ಲ. ಇಫ್ ಯು ನೀಡ್ ನಾನು ಹೇಳ್ತೇನೆ. ಹಾ. ಮಧುರೈ ಷಣ್ಮುಖಾದಿ ಸುಬ್ಬಲಕ್ಷ್ಮಿ ಷಣ್ಮುಖ ವಡಿವು, ಬಡಿ. ಷಣ್ಮುಖ ನಾವು ವಡಿವು ಹೇಳ್ತೇವೆ, ಅವರು ಪಡಿಯು ಹೇಳ್ತಾರೆ. ಅವರು ಸುಬ್ಬಲಕ್ಷ್ಮಿ ಅವರ ತಾಯಿ, ಅವರು ವೀಣೆಯಲ್ಲಿ ಉಸ್ತಾದ್. ಹ್ಮ್. ಓಕೆ, ಮಧುರೈ ಎಂಬುದು ಅವರ ಊರು. ಊರು. ಸೊ ಭಾರತ ರತ್ನ ಪಡೆದಂತಹ ಸಂಗೀತ ಸಾಮ್ರಾಟರಲ್ಲಿ ಇವರು ಒಬ್ಬರು. ಒಬ್ಬರು, ಬರೀ ಫಸ್ಟ್ ಒನ್. ಇಬ್ಬರಿಗೇ ಸಿಕ್ಕಿದೆ. ಸಂಗೀತದಲ್ಲಿ ಹೆಚ್ಚು ಮಂದಿಗೆ ಭಾರತ ರತ್ನ ಸಿಗಲಿಲ್ಲ, ರೈತರಿಗಂತೂ ಸಿಗಲೇ ಇಲ್ಲ. ನಾವು ಹೆಚ್ಚಿನದೆಲ್ಲ ರಾಜಕೀಯ ವ್ಯಕ್ತಿಗಳಿಗೇ ಕೊಡ್ತೇವೆ, ನಮ್ಮದೇ ಪ್ರಶಸ್ತಿ ನಾವೇ ತೆಗೆದುಕೊಳ್ಳುವಂಥದ್ದು. ಸೊ ಇಂಥ ಪರಿಸ್ಥಿತಿ ಆಗಿದೆ. ಸೊ ಅಂತಹ ಮೇರು ವ್ಯಕ್ತಿತ್ವವನ್ನು ನೀವು ತಮ್ಮ ಆದರ್ಶವನ್ನು ಇಟ್ಕೊಂಡಿದ್ದೀರಿ ಮತ್ತು ಕರ್ನಾಟಿಕ್ ಸಂಗೀತವನ್ನು ಕಲಿತಿದ್ದೀರಿ. ಆಗಿದೆ ಹ್ಮ್. ಸೀನಿಯರ್ 3 ವರ್ಷ ಆದ್ಮೇಲೆ ಕಟ್ಟಬೇಕು. ಸೊ ಕಲಿತಾ ಇದ್ದೇನೆ. ಸೊ ಇದರಲ್ಲಿ ನಿಮಗೆ ವಿದ್ವತ್ ಪಡಿಬೇಕು, ಎರಡರಲ್ಲೂ ವಿದ್ಯುತ್ ಅದರಲ್ಲಿ ವಿದೂಷಿ ಆಗಬೇಕು ಹೌದು. ಅಲ್ವಾ? ಮತ್ತು ಕಲಿಕೆಯಲ್ಲಿ ಇಲ್ಲಿ ತನಕ ನಾನು ಜರ್ನಲಿಸಮ್ ಅಂತಲೇ ಇದ್ದೇನೆ, ಇನ್ನು ಗೊತ್ತಿಲ್ಲ. ನಮ್ಮಲ್ಲಿ ರೆಕಾರ್ಡ್ ಇದೆ. ಹೌದು, ನಾನು ಆಗ ಸಹ ಜರ್ನಲಿಸಮ್ ಅಂತಲೇ ಹೇಳಿದ್ದು. ಓಕೆ, ಜರ್ನಲಿಸ್ಟ್ ಆಗಿ ಹಾಡು ಹಾಡುತ್ತಾ ಪ್ರಶ್ನೆ ಕೇಳ್ಬೋದು ನೀವು, ಡ್ಯಾನ್ಸ್ ಮಾಡುತ್ತಾ ಇಂಪ್ರೆಸ್ ಮಾಡಿ ಸಂದರ್ಶನ ಎಲ್ಲ ಮಾಡ್ಬೋದು. ಯಾರಿಗೂ ಕೊಡೋದವ್ರು ನಿಮ್ಗೆ ಕೊಡ್ಬೋದು. ಸೊ MS ಸುಬ್ಬಲಕ್ಷ್ಮಿ ಅವರನ್ನು ಆದರ್ಶ ವ್ಯಕ್ತಿಯಾಗಿ ಇಲ್ಲಿ ಬಂದಿರುವಂಥ 25 ಕಂಟೆಸ್ಟ್ಗಳಲ್ಲಿ ನೀವು ಒಬ್ಬರೇ ಸೆಲೆಕ್ಟ್ ಮಾಡಿದ್ದು. ಸೊ ಅವರ ಸಂಗೀತವನ್ನು ಕೇಳ್ತೇವೆ. ಸೊ ಅವರು ಆದರ್ಶ ಆಗಲಿಕ್ಕೆ ನಾನು ಹೇಳುವಂಥ ಒಂದು ಪಾಯಿಂಟು ಕೂಡ ಕಾರಣ ಆಗ್ಬೋದು. ಅದು ಏನು ಅಂತ ಹೇಳಿದರೆ, ಎಷ್ಟು ಸರಳ ವ್ಯಕ್ತಿತ್ವ ಅಂದರೆ ಅಷ್ಟು ದಿಗ್ಗಜರವರು. ಅಮೇರಿಕಾ, ಯುರೋಪು, ಜಪಾನ್ ಅಂಥ ದೇಶಗಳಲ್ಲಿ ತಮ್ಮ ಸಂಗೀತ ಕಚೇರಿಗಳನ್ನು ನೀಡಿದರು. ಒಂದು ಮಹಾರಾಷ್ಟ್ರದಲ್ಲಿ ಅವರು ಸಂಗೀತ ಕಚೇರಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಹಳ್ಳಿಯಿಂದ, ರತ್ನಗಿರಿಯಿಂದ ಒಂದು ಕಪಲ್ ಹೋಗುತ್ತೆ, ಒಂದು ಜೋಡಿ ಹೋಗುತ್ತೆ ಅವರು ನೋಡಬೇಕು ಅಂಥೇಳಿ. ಇವರ ದುರದೃಷ್ಟಕ್ಕೆ ಇವರು ಅಲ್ಲಿ ಹೋಗಿ ಮುಟ್ಟುವಾಗ ಇವರ ಕಚೇರಿ ಮುಗಿದಿದೆ. ಮತ್ತು ಇವರು ಉಳ್ಕೊಳ್ಳುವಂಥ ಒಂದು ರೂಮಿಗೆ ಹೋಗಿ ಕೈಕಾಲು ಹಿಡಿದು ಬೇಡ್ತಾರೆ ಅವರನ್ನು. ನಾವು ಖಾಲಿ ನೋಡೋದು, ನಮಸ್ಕಾರ ಮಾಡೋದು, ಹಿಂದಕ್ಕೆ ಬರೋದು ಅಷ್ಟೇ ಅಂತೇಳಿ. ಆಗ ಆಯೋಜಕರು ಹೇಳ್ತಾರೆ ಅವರು ರೆಸ್ಟ್ನಲ್ಲಿದ್ದಾರೆ, ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಕೊನೆಗೂ ಇವರು ದಂಬಾಲು ಬಿದ್ದು ಕೇಳಿದಾಗ ಅವರು ಹೋಗಿ ಮೀಟ್ ಆಗ್ತಾರೆ. ಇವರು ಡೋರ್ ಓಪನ್ ಮಾಡ್ತಾರೆ. ಸುಬ್ಬಲಕ್ಷ್ಮಿಯವರು ರೆಸ್ಟಿಗೆ ಹೋಗಿದ್ದಾರೆ, ಅಂದರೆ ಮಲಗಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ, ನಾವು ಅಷ್ಟು ದೂರದಿಂದ ಬಂದೆವು, ನಿಮ್ಮ ಕಚೇರಿ ನಮಗೆ ಮಿಸ್ ಆಯಿತು, ನಿಮ್ಮ ಪಾದ ಸ್ಪರ್ಶ ಮಾಡಿ ಹಿಂದಕ್ಕೆ ಹೋಗಬೇಕು ಅಂಥೇಳಿ. ಸೇಮ್ ಟೈಮ್ MS ಸುಬ್ಬಲಕ್ಷ್ಮಿ ಯಾವ ಮಂಚದಲ್ಲಿ ಮಲಗಲಿಕ್ಕೆ ಹೋಗಿದ್ದಾರೋ ಅದರಲ್ಲಿ ಕೂತ್ಕೊಳ್ತಾರೆ, ಇವರು ಕೆಳಗೆ ಕೂತ್ಕೊಳ್ತಾರೆ. ಅವರಿಬ್ಬರಿಗೆ ಆ 3 ಗಂಟೆಯ ಕಚೇರಿ. ಎಸ್, ಏನು ಅನಿಸ್ತಾ ಇದೆ ಶರದಿ? ಈಗ ಗೊತ್ತಿಲ್ಲ. ಗೊತ್ತಿಲ್ಲ, ಸೆಲೆಕ್ಟ್ ಆಗ್ತೀರಿ, ವೇಟಿಂಗ್ ಲಿಸ್ಟ್. ನಿಮ್ಮ ಪ್ರಕಾರ ಏನು?
ನಾನು ಎಂತ ಸಹ ಹೇಳುದಿಲ್ಲ. ಏನಾಗ್ಬೇಕು ನಿಮ್ಗೆ? ಸೆಲೆಕ್ಟ್ ಆಗಬೇಕು ಬಟ್ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಹಾಗಾದ್ರೆ ಮಹಾಗುರುಗಳ ಹತ್ರ ಕೇಳುವ. ಎಸ್, ಅಲ್ವಿಂದಂತಿ ಸರ್, ಶರದಿಯವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ಸಿಲೆಕ್ಟ್, ನಿಗ್ಲೆಕ್ಟ್, ರಿಜೆಕ್ಟ್ ಮತ್ತೆ ನೋಡುವ. ಶರದಿ, ನೀನು ಈಗ ಆ್ಯಂಕರ್ ಜರ್ನಲಿಸ್ಟ್. ಎಸ್ ಸರ್. ಓಕೆ, ನೀನು ಜರ್ನಲಿಸ್ಟ್. ನನ್ನ ಹತ್ರ ನಿಮಗೆ ಪ್ರಶ್ನೆ ಕೇಳಬೇಕು. ನಮ್ಮದು ನೇರ ಸಂದರ್ಶನ. ಓಕೆ ಸರ್. ಓಕೆ ಸರ್, ನೀವು ಈ ಫೀಲ್ಡಿಗೆ ಬರಲಿಕ್ಕೆ ಯಾರ ಮೋಟಿವೇಶನ್ ಆ್ಯಂಡ್ ಯುವರ್ ಎಜುಕೇಷನ್ ಕ್ವಾಲಿಫಿಕೇಶನ್? ಈ ಫೀಲ್ಡಿಗೆ ಬರಲಿಕ್ಕೆ ಮೋಟಿವೇಶನ್ ಯಾರು ಅಂತೇಳಿ, ನಂದು ಇದು ರಂಗ ಅಲ್ಲ, ನಾನು ಒಬ್ಬ ಶಿಕ್ಷಕ. ಆದರೆ ಟಿ ವಿಯನ್ನು ನೋಡಿ, ನಿಮ್ಮ ಹಾಗೆ ಇರುವಾಗ ಟಿ ವಿಯನ್ನು ನೋಡಿ ನನಗೂ ಹೀಗೆ ಆಗಬೇಕೆಂಬ ಭಾವನೆ. ನಾನು ಜರ್ನಲಿಸ್ಟ್ ಅಲ್ಲ, ಜರ್ನಲಿಸಮ್ ಮಾಡಲಿಲ್ಲ, ಪತ್ರಗಾರಿಕೆ, ಪತ್ರಿಕೋದ್ಯಮ ಅದಕ್ಕೆ ಯಾವುದು ಹೋಗಲಿಲ್ಲ. ಆದರೆ ಓದುತ್ತಾ, ಅನುಭವ ಮಾಡುತ್ತಾ, ಮತ್ತು ರೀಸೆಂಟಿಗೆಲ್ಲ ವೀಡಿಯೋಸ್ಗಳಿವೆ, ಅದನ್ನೆಲ್ಲ ಬಳಸ್ಕೊಳ್ಳುತ್ತಾ ಈ ಫೀಲ್ಡಿಗೆ ಬಂದೆ. ನಂದು ಕ್ವಾಲಿಫಿಕೇಷನ್ SSLC, PUC, BA, B.Ed ಮತ್ತು 2 ಸಬ್ಜೆಕ್ಟ್ಗಳಲ್ಲಿ MA ಇನ್ ಇಂಗ್ಲೀಷ್, MA ಇನ್ ಕನ್ನಡ. ಓಕೆ, ಥ್ಯಾಂಕ್ ಯು ಸರ್. ಸೊ ಇಷ್ಟೆಲ್ಲ ಮಾತನಾಡಿಕೊಂಡು ಏನು ಮಾಡುವ ಈಗ? ಈ ಮೂರನೇ ರೌಂಡಿನ ಕೊನೆಯ ಎಪಿಸೋಡ್ವರೆಗೆ ನೀವು ನೋಡಬೇಕು. ಕೊನೆಯ ಎಪಿಸೋಡ್ನಲ್ಲಿ ನಾವು ನಿಮ್ಮ ರಿಸಲ್ಟನ್ನು ಹೇಳ್ತೇವೆ. ಅಲ್ಲಿವರೆಗೆ ನಿಮಗೆ ವೆಯ್ಟಿಂಗ್ನಲ್ಲಿ ಇಡ್ತೇವೆ. ಓಕೆ ಸರ್. ಯಾಕೆಂದರೆ ನೀವು ಸಂಗೀತದಲ್ಲಿದ್ದೀರಿ, ಕಲಿವಿಕೆಯಲ್ಲಿದ್ದೀರಿ, ಜರ್ನಲಿಸಮ್ ಇದೆ, ಮತ್ತು ಡ್ಯಾನ್ಸ್ ಇದೆ, ಇದರೆಲ್ಲ ಇದೆ. ಸೊ ಇದೇ ರೀತಿ ವೆಯ್ಟ್ ಮೇಂಟೈನ್ ಮಾಡಿ, ಆಯಿತಾ? ಓಕೆ ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೊ ಮಚ್. ಶರದಿ ಅವರೇ, ಬೇಸರ ಮಾಡಲಿಕ್ಕಿಲ್ಲ, ವೇಟಿಂಗ್ ಲಿಸ್ಟ್ನಿಂದ ತುಂಬ ಜನ ಸೆಲೆಕ್ಟ್ ಆದವರಿದ್ದಾರೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ನಮ್ಮ ಅಭಿಯುಕ್ತ ಕಾರ್ಯಕ್ರಮದ ಮುಂದಿನ ಸ್ಪರ್ಧಿ ಹಿತಾ ಎಚ್ ಶೆಟ್ಟಿ. ಹಿತಾ ಅವರೇ, ಎಸ್, ಈ ಸುತ್ತಿಗೆ ಸ್ವಾಗತ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಿ. ಓಕೆ, ಈ ಸುತ್ತಿನಲ್ಲಿ ಯಾರ ವಿಷಯದ ಕುರಿತಾಗಿ ಮಾತಾಡ್ತೀರಿ? ಯಾರು ನಿಮ್ಮ ಆದರ್ಶ ವ್ಯಕ್ತಿ ಅಂತ? ಎಸ್ ವೀಕ್ಷಕರೇ, ಹಾಗಾದ್ರೆ ಹಿತಾ ಎಚ್ ಶೆಟ್ಟಿ ಅವರು ರತನ್ ಟಾಟಾ ಅವರ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಅವರ ಮಾತುಗಳನ್ನ ಕೇಳೋಣ ಬನ್ನಿ. ನಾನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಂಬಿಕೆ ಇಟ್ಟಿಲ್ಲ. ಮೊದಲು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ, ಆಮೇಲೆ ಅವುಗಳನ್ನು ಸರಿಯಾಗುವಂತೆ ಮಾಡುತ್ತೇನೆ. ಈ ಮಾತುಗಳ ಮೂಲಕ ಇಡೀ ಜಗತ್ತನ್ನೇ ಗೆದ್ದ ಮಹಾನ್ ಚೇತನ ಶ್ರೀ ರತನ್ ಟಾಟಾ ಅವರು ನನ್ನ ಬದುಕಿನ ಅತಿ ದೊಡ್ಡ ಆದರ್ಶರಾಗಿದ್ದಾರೆ. ಗೌರವಾನ್ವಿತ ತೀರ್ಪುಗಾರರೇ ಹಾಗೂ ನನ್ನ ಗೆಳೆಯರೇ, ನಿಮಗೆ ನಾನು ಮಾಡುವ ನಮಸ್ಕಾರಗಳು. ಒಬ್ಬ ಯುವತಿಯಾಗಿ ನಾನು ಉದ್ಯಮ ರಂಗಕ್ಕೆ ಕಾಲಿಡಬೇಕೆಂದು ಕನಸು ಕಂಡವಳು. ಆದರೆ ರತನ್ ಟಾಟಾ ಅವರ ಬದುಕು ನನಗೆ ಕಲಿಸಿಕೊಟ್ಟದ್ದು ಏನೆಂದರೆ, ಉದ್ಯಮ ಕೇವಲ ಹಣ ಗಳಿಸುವ ಸಾಧನೆ ಇಲ್ಲ, ಅದೊಂದು ಸಮಾಜದ ಬಗೆಗಿನ ಜವಾಬ್ದಾರಿ, ಒಂದು ಮುಖ್ಯ ಹೊಣೆಗಾರಿಕೆ ಎಂದು. ರತನ್ ಟಾಟಾ ಅವರ ಉದ್ಯಮ ಸಾಮ್ರಾಜ್ಯ ಎಷ್ಟು ವಿಶಾಲವಾದುದೆಂದರೆ, ಸಾಮಾನ್ಯ ಮನುಷ್ಯ ಬಳಸುವ ಉಪ್ಪಿಗಿಂತ ಹಿಡಿದು ಅತ್ಯಂತ ಐಷಾರಾಮಿ ಕಾರುಗಳವರೆಗೂ ಎಲ್ಲವೂ ಅವರಲ್ಲಿವೆ. ಅಷ್ಟೊಂದು ದೊಡ್ಡ ಸಾಮ್ರಾಜ್ಯವಿದ್ದರೂ ಸಹ ಅವರು ಸಮಾಜಕ್ಕೆ ಹಾನಿಕಾರಕವಾದ ಮದ್ಯಪಾನ ಅಥವಾ ಧೂಮಪಾನದಂತಹ ಯಾವುದೇ ವ್ಯವಹಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಲ್ಲ. ಇದು ಅವರ ಅಮೂಲ್ಯತೆಯಾಗಿದೆ. ತನ್ನ ಸಂಪತ್ತಿನ ಬಹುಭಾಗವನ್ನು ಅವರು ಆರೋಗ್ಯ ಮತ್ತು ಪರಿಸರಕ್ಕಾಗಿ ಮೀಸಲಿಟ್ಟ ಇವರು ತಮ್ಮ ಸಾವಿನ ನಂತರವೂ ತಮ್ಮ ಜೊತೆ ಕೆಲಸ ಮಾಡುವವರಿಗೆ ಅವರ ಆಸ್ತಿಯಲ್ಲಿ ಪಾಲು ನೀಡಿ ಬಹುದೊಡ್ಡ ಗುಣ ಮೆರೆದಿದ್ದಾರೆ. ಲಾಭಕ್ಕಿಂತಲೂ ಹೆಚ್ಚು ಸಮಾಜದ ಹಿತವನ್ನು ಬಯಸಿದ ಅವರ ಆ ನೈತಿಕತೆ ಹಾಗೂ ಔನ್ನತ್ಯವೇ ಇಂದು ಅವರನ್ನು ಎಲ್ಲರಿಗಿಂತಲೂ ಭಿನ್ನವಾಗಿ ನಿಲ್ಲಿಸಿದೆ. ಅವರ ಯಶಸ್ಸಿನ ಹಿಂದೆ ಅಪಾರವಾದ ಮಾನವೀಯತೆಯೂ ಇತ್ತು. ಮುಂಬೈನ ತಾಜ್ ಹೋಟೆಲಿನ ಪ್ರವೇಶ ದ್ವಾರದಲ್ಲಿ ಬೀದಿ ನಾಯಿಗಳಿಗೆ ಮಲಗಲು ಜಾಗ ನೀಡಿರುವುದು ಅಥವಾ ಪ್ರಾಣಿಗಳಿಗಾಗಿ ವಿಶೇಷ ಆಸ್ಪತ್ರೆ ಕಟ್ಟಿಸಿರುವುದು ಎಲ್ಲವೂ ಅವರ ದೊಡ್ಡ ಗುಣವನ್ನು ಮೆರೆಯುತ್ತದೆ. ಅವರು ಮನಸ್ಸು ಮಾಡಿದ್ದರೆ ಇಡೀ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿರಾಗಬಹುದಿತ್ತು. ಆದರೆ ಅವರು ಯೋಚನೆ ಮಾಡಿದರು ಏನೆಂದರೆ, ಅಂಕಿ ಅಂಚಗಳ ಶ್ರೀಮಂತಿಕೆಗಿಂತ ಸಮಾಜಕ್ಕೆ ದಾನ ಮಾಡುವ ಮೂಲಕ ಇಡೀ ಜನರ ಮನಸ್ಸಿನ ಶ್ರೀಮಂತಿಕೆಯನ್ನು ಗಳಿಸಬಹುದೆಂದು. ಒಬ್ಬ ಯುವತಿಯಾಗಿ ಉದ್ಯಮ ರಂಗಕ್ಕೆ ಕಾಲಿಡಬೇಕಿರುವ ಹಂಬಲವಿರುವ ನನಗೆ ರತನ್ ಟಾಟಾ ಅವರು ಒಂದು ದಾರಿದೀಪವಾಗಿದ್ದಾರೆ. ಅವರ ವ್ಯಕ್ತಿತ್ವದ 1% ಭಾಗವನ್ನು ನಾನು ಸಹ ಅಳವಡಿಸಿಕೊಂಡರೆ ನಾನು ಒಂದು ಯಶಸ್ವಿ ಉದ್ಯಮಿ ಮಾತ್ರವಲ್ಲ, ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿಯೂ ರೂಪುಗೊಳ್ಳುತ್ತೇನೆ ಎಂದು ನಾನು ನಂಬಿದ್ದೇನೆ.
ಕೋಟಿ ಕೋಟಿ ಹಣ ಗಳಿಸುವುದಕ್ಕಿಂತ ಕೋಟ್ಯಾಂತರ ಜನರ ಪ್ರೀತಿ ಹಾಗೂ ಗೌರವ ಗಳಿಸುವುದೇ ಒಂದು ದೊಡ್ಡ ಸಾಧನೆ ಎನ್ನುವ ತಾರೆ ಭೌತಿಕವಾಗಿ ಆದಿ ಅವರ ಮಾನವೀಯತೆ ನನ್ನ ಗುರಿ ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳ್ಳಲು ಬಯಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಹಿತಾ ಅವರೇ, ರತನ್ ಟಾಟಾ ಅವರ ಬಗ್ಗೆ ಮಾತನಾಡಿದ್ರಿ. ಸೊ ನಮ್ಮ ಜಡ್ಜಸ್ಗಳ ಕಮೆಂಟ್ ಅನ್ನು ಕೇಳುವಂತ ಸಮಯ. ಆರತಿ ಮೇಡಮ್, ಸೊ ನಮ್ಮ ಹಿತಾ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಅಂತ. ಹಲೋ ಹಿತಾ, ಎಸ್ ಮ್ಯಾಮ್, ಹೌ ಆರ್ ಯು? ಐ ಆಮ್ ಫೈನ್. ಸ್ಪೀಚ್ ಆರಂಭಕ್ಕಿಂತ ಮೊದಲು ಯಾವ ರೀತಿಯ ಫೀಲಿಂಗ್ಸ್ ಇತ್ತು? ನನಗೆ ಸ್ವಲ್ಪ ನರ್ವಸ್ನೆಸ್ ಆಗ್ತಿತ್ತು ಮ್ಯಾಮ್. ಈಗ ಮುಗಿಸಿದ ಮೇಲೆ ಏನು ಫೀಲ್ ಆಗ್ತಾ ಇದೆ? ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಿದೆ ಮ್ಯಾಮ್. ಓಕೆ, ಫೈನ್. ಮಾತು ಚೆನ್ನಾಗಿತ್ತು. ಆದರೆ ಮಾತನಾಡುವಂಥ ಸಂದರ್ಭದಲ್ಲಿ ಭಾಷಣ ಕಲೆ ಅಥವಾ ಭಾಷಣ ಅಂತ ಹೇಳುವಾಗ ನಾವು ನೇರವಾಗಿ ಮಾತನಾಡುವಂತಹ ಆ ಒಂದು ರೀತಿಯನ್ನು ಫಾಲೋ ಮಾಡಬೇಕು ಅಂಥೇಳಿ ನನಗನ್ನಿಸ್ತು. ಮಾತಾಡ್ತಾ ಇದೆಯಾ, ಆ ಮಾತನ್ನು ಸ್ವಲ್ಪ ಎಳೆದು ರಾಗಬದ್ಧವಾಗಿ ಮಾತನಾಡ್ತಾ ಇದೆಯಾ ಅಂಥೇಳಿ ಅನ್ನಿಸ್ತು ನನಗೆ. ಅದೇ ಮಾತನ್ನು ಸ್ಪಷ್ಟವಾಗಿ ಫುಲ್ ಸ್ಟಾಪ್, ಪೂರ್ಣ ವಿರಾಮ ಇದೆಯಾ ಅಲ್ಲಿ ಪೂರ್ಣ ವಿರಾಮ ಕೊಟ್ಟು ಮಾತನಾಡಿದ್ದಿದ್ರೆ ಆ ಸ್ಪೀಚಿಗೊಂದು ಸ್ವಲ್ಪ ಹೆಚ್ಚು ವೆಯ್ಟೇಜ್ ಸಿಗ್ತಾ ಇತ್ತೋ ಏನೋ. ವಿಷಯವನ್ನು ರತನ್ ಟಾಟಾ ಅವರನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ನೀನು ಮಾತನಾಡಿದ್ದು ವಿಷಯ ತುಂಬ ಚೆನ್ನಾಗಿದೆ, ವಿಷಯವನ್ನು ವಿವರಿಸಿದ್ದು ತುಂಬ ಚೆನ್ನಾಗಿದೆ. ಆದರೆ ಮಾತನಾಡುವಂತಹ ಆ ಸಂದರ್ಭದಲ್ಲಿ ರಾಗಬದ್ಧವಾಗಿ ಮಾತನಾಡದೆ ಇದ್ದಿದ್ದಿದ್ರೆ ಎಲ್ಲೋ ಇನ್ನೂ ಒಂದು ಕಡೆಯಲ್ಲಿ ಸ್ಪೀಚ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು ಅಂಥೇಳಿ ನನಗನ್ನಿಸ್ತು. ಓಕೆ ಓಕೆ ಮ್ಯಾಮ್. ನೆಕ್ಸ್ಟ್ ರೌಂಡಿಗೆ ಒಂದು ವೇಳೆ ಸೆಲೆಕ್ಟ್ ಆಯಿತು ಅಂತ ಹೇಳಿದರೆ ಅದನ್ನು ಮೈಂಡಲ್ಲಿ ಒಂದು ಇಟ್ಕೊಂಡು ಪ್ರಾಕ್ಟೀಸ್ ಮಾಡು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಗ್ಲಾನಿಸ್ ಸರ್, ಏನು ಹೇಳ್ತೀರಿ ಹಿತಾ ಅವರ ಮಾತಿನ ಕುರಿತಾಗಿ? ಹಾಯ್ ಹಿತಾ. ಹಾಯ್ ಸರ್. ಈಗ ಹಿತಾ ಅವರ ಭಾಷಣ ಹಿತಕರವಾಗಿತ್ತ ಅಂತ ನೀವೇ ಹೇಳಬೇಕು. ನನಗೆ ಅನಿಸುತ್ತೆ ಇತ್ತು ಅಂತ ಸರ್. ಹೌದಾ? ಓಕೆ. ಸರಿಯಾದ ಸಿದ್ಧತೆ ಮಾಡಿಕೊಂಡಿದ್ದೀರಾ? ಹೌದು ಸರ್. ಎಷ್ಟು ದಿನದ ಸಿದ್ಧತೆ? ನಾನು ಒಂದು 5 ದಿನದಿಂದ ಸಿದ್ಧತೆ ಮಾಡ್ತಿದ್ದೀನಿ. ಓಕೆ, ಕಂಟಿನ್ಯೂಸ್ ಆಗಿ, ಕಂಟಿನ್ಯೂಸ್, ಬಿಡುವಿಲ್ಲದೆ? ಇಲ್ಲ. ಓಕೆ. ಆದರೆ ಏನೋ ಇವತ್ತು ಹಿತಾ ಅವರ ಭಾಷಣದಲ್ಲಿ ಅದು 5 ದಿನದ ಸಿದ್ಧತೆಯ ಫಲಿತಾಂಶ ಆ ಮಟ್ಟಿಗೆ ಬಂದಿಲ್ಲ. ಓಕೆ, ಯಾಕಂತ ಹೇಳಿದರೆ ನಿಮ್ಮ ಪಾಯಿಂಟ್ಸ್ ಚೆನ್ನಾಗಿತ್ತು. ನೀವು ಏನು ರತನ್ ಟಾಟಾ ಬಗ್ಗೆ ಹೇಳಬೇಕಂತ ಇತ್ತು ಅದು ಹೇಳಿದ್ದೀರ. ಯಾವಾಗ ಹೇಳಬೇಕು, ಯಾವ ಪಾಯಿಂಟ್ ಆದಮೇಲೆ ನೀವು ಮತ್ತೊಂದು ಪಾಯಿಂಟನ್ನು ಇಡಬೇಕು, ಅಲ್ಲಿ ಸ್ವಲ್ಪ ಎಡವಿದ್ದೀರಿ. ಅದು ಆ್ಯಕ್ಚುಲಿ ಸರ್ ನಾನು ಪಾಯಿಂಟ್ ವೈಸ್ ಎಲ್ಲ ಮೆಮರೈಸ್ ಮಾಡಿ ಬಂದಿದ್ದೇನೆ. ಇಲ್ಲಿ ಸ್ವಲ್ಪ ನರ್ವಸ್ ಆದಮೇಲೆ ಆಚೆ ಈಚೆ ಆಯಿತು. ಒಂದು ಪಾಯಿಂಟ್ ಇಲ್ಲಿ ಸಾವಿನ ನಂತರ ಇಲ್ಲಿ ಹೇಳಬೇಕಿತ್ತು, ಅದು ನಾನು ನೆಕ್ಸ್ಟ್ ಸ್ವಲ್ಪ ನೆಕ್ಸ್ಟ್ ಮತ್ತೆ ಸಾಧನೆ ಮಾಡಿತು. ಹೌದು. ಓಕೆ, ಹೀಗಿರುವಾಗ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಏನಿದೆ ಅದು ತೋರಿಸ್ಕೊಳ್ತದೆ. ಈಗ ನಾವು ಎಡವಿದ್ದೇವೆ, ನಮ್ಗೆ ಗೊತ್ತಿದೆ, ಆದರೆ ಇದನ್ನು ಹೇಗೆ ಮುಂದುವರಿತೇವೆ ಅದು ನಮ್ಮ ಕೈಯಲ್ಲಿಲ್ಲ, ಭಾಷಣಕಾರರ ಕೈಯಲ್ಲಿದೆ. ಅದು ನೀವು ವೃದ್ಧಿಪಡಿಸಿದರೆ ಏನೋ ಇನ್ನೂ ಚೆನ್ನಾಗಿ ಇರೋದು. ಓಕೆ, ನಿಮಗೆ ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು ಸರ್. ಓಕೆ, ನೀವು ವೆಜಿಟೇರಿಯನ್, ನಾನ್ ವೆಜಿಟೇರಿಯನಾ? ನಾನ್ ವೆಜಿಟೇರಿಯನ್ ಸರ್. ನಾನ್ ವೆಜಿಟೇರಿಯನ್. ಈಗ ನಾನ್ ವೆಜಿಟೇರಿಯನ್ ಹೇಳುವಾಗ ಫಸ್ಟ್ ಹಪ್ಪಳ ಇರ್ತದೆ, ಎಲ್ಲ ಇರ್ತದೆ. ಓಕೆ, ಪಾಯಸ ಮೊದಲು ತಿಂದು ಮತ್ತೆ ಊಟ ಮಾಡ್ತೀರಾ? ಇಲ್ಲ ಸರ್. ಪಾಯಸ ಯಾವತ್ತು ಲಾಸ್ಟ್, ಐಸ್ ಕ್ರೀಮ್ ಯಾವತ್ತು ಲಾಸ್ಟ್ ಅಲ್ವಾ? ಹಾಗಿರುವಾಗ ಪಾಯಿಂಟ್ ವೈಸ್ ಕೂಡ ಭಾಷಣ ಮಾಡುವಾಗ ಒಂದಾದ್ಮೇಲೆ ಮತ್ತೊಂದು ಯಾವುದು ಬರಬೇಕು ಅದು ಸಿಸ್ಟಮ್ಯಾಟಿಕ್ ಆಗಿ ಪ್ರಿಪರೇಷನ್ ಮಾಡಿಕೊಳ್ಳಿ. ಯಾಕೆಂದರೆ ಟಾಪಿಕ್ ನಿಮಗೆ ಮೊದಲೇ ಕೊಟ್ಟಿರುವಂಥದ್ದು, ಸಿದ್ಧತೆಗೆ ಕಾಲಾವಕಾಶ ಎಷ್ಟು ಬೇಕಾದಷ್ಟು ಇತ್ತು, ಹೌದಲ್ವಾ? ನೀವು ಇನ್ನೂ ಒಳ್ಳೆ ಮಾಡಬಹುದು, ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಈ ಹಾರೈಕೆ ಜೊತೆಗೆ ನನ್ನ ಕಮೆಂಟ್ಸ್ ಅನ್ನ ಮುಗಿಸ್ತೇನೆ. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇಬ್ಬರು ತೀರ್ಪುಗಾರರ ತೀರ್ಪನ್ನ ಕೇಳಿದ್ವಿ. ಈಗ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಅವರ ತೀರ್ಪನ್ನ ಕೇಳಬೇಕು. ಎಸ್, ಆಲ್ವಿನ್ ದಾಂತಿ ಸರ್. ತೇಜಸ್, ಅದರ ಮೊದಲು ಗ್ಲಾನಿಸ್ರವರ ನಾನ್ ವೆಜ್ ಊಟ ನನಗೆ ಗೊತ್ತಾಗಲಿಲ್ಲ. ನಾನ್ ವೆಜ್ ಊಟ ಅಂತೆ ಅವರದು. ಹಪ್ಪಳ ಹೇಳಿದ್ರು, ಪಾಯಸ ಅಂದ್ರು, ಹಪ್ಪಳ ಬಂತು, ಪಾಯಸ ಬಂತು. ಯಾವ ನಮ್ಮನೆ ನಾನ್ ವೆಜ್ ಊಟ ಮರ? ಕೆಮಿಸ್ಟ್ರಿಯಲ್ಲಿ ಅದು. ಯಾಕೆಂದರೆ ಈ ಊಟದಲ್ಲಿ ಹೇಗೆ ನಾನ್ ವೆಜ್ ಇರಲಿಲ್ಲ ನೋಡಿ, ಹಾಗೆ ಭಾಷಣದಲ್ಲಿ ಕೂಡ ನಾನ್ ವೆಜ್ಗೆ ಬೇಕಾದ ಅಂಶ ಅದು ಇರಲಿಲ್ಲ. ಸರಿ, ಹಿತಾ. ಎಸ್ ಸರ್. ಬಿಸ್ನೆಸ್ ವುಮನ್, ಎಂಟರ್ಪ್ರನರ್ ಆವಡೊಂದು ಮನಸ್ಸುಂಡು ಅದ ಅಂದು ಎಂಚಿನ ಹೋಟೆಲ್ ಇಂಡಸ್ಟ್ರಿಯಾ ಅತ್ತು ಸರ್? ಬೊಕ್ಕ ಟೆಕ್ ಇಂಡಸ್ಟ್ರಿ ಅನ್ನೊಂದು. ಸೊ ಯು ವಿಲ್ ಬಿ ಗೋಯಿಂಗ್ ಫಾರ್ ಸಾಫ್ಟ್ವೇರ್?
ಎಸ್ ಸರ್. ಓಕೆ. ಈ ರತನ್ ಟಾಟಾ ಎಲ್ಲಿಯವರು ಅಂತ ಗೊತ್ತುಂಟಾ? ಹಾಂ ಸರ್. ಎಲ್ಲಿಯವರು? ಅವರು ಆ್ಯಕ್ಚುಲಿ ನನಗೆ ಅನಿಸುತ್ತೆ ಸರ್ ಅವರು ಬೇಡ ಇರಲಿ. ಈಗ ಯುದ್ಧ ಆಗ್ತದಲ್ಲ, ಹಾಂ ಸರ್. ಅಮೇರಿಕಾ, ಇಸ್ರೇಲ್, ಇರಾನ್, ಹಾಂ. ಇದರಲ್ಲಿ ವಿಲನ್ ಯಾರು ಕಾಣ್ತಾರೆ ನಿಮಗೆ? ಅಮೇರಿಕಾ, ಇಸ್ರೇಲ್, ಇರಾನ್ನಲ್ಲಿ ಅಮೇರಿಕಾ ಈಗ ಕಾಣ್ತದೆ. ಹಾಂ, ಈಗ ಯುದ್ಧ ಶುರುವಾಗುವಾಗ ಯಾರು ಕಾಣ್ತಿದ್ರು? ಅದು ಇರಾನ್. ಓಕೆ. ಇರಾನ್ನ ಮೂಲದವರು ರತನ್ ಟಾಟಾ ಈಸ್ ಎ ಪರ್ಷಿಯನ್. ಓ, ನಾವು ಭಾರತದಲ್ಲಿ ಪಾರ್ಸೀಸ್ ಅಂತ ಹೇಳ್ತೇವೆ. ಈ ಗೋದ್ರೇಜ್ನವರು ಕೊಟ್ಟಂತಹ ಕೊಡುಗೆ ಉಂಟಲ್ಲ, ಪಾರ್ಸಿಗಳು ಕೊಟ್ಟಂತಹ ಕೊಡುಗೆ ಬೇರೆ ಯಾರೂ ಕೊಡಲಿಲ್ಲ. ಎಸ್ ಸರ್. ಸೊ ನಮ್ಮಲ್ಲಿ ಇಂಡಿಯನ್ ಏರ್ಲೈನ್ಸ್ ಇತ್ತು, ಅದು ಶುರು ಮಾಡಿದ್ದೆ ಟಾಟಾದವರು. ಎಸ್. ಸೊ ಗುಂಡು ಸೂಜಿಯಿಂದ ಉಪ್ಪಿನವರೆಗೆ, ಎಸ್. ಬಟ್ಟೆಯಿಂದ ವಿಮಾನದವರೆಗೆ ಎಸ್ ಸರ್. ಎಲ್ಲ ಅವರದ್ದೇ ಸಾಮ್ರಾಜ್ಯ. ಅದು ಎಷ್ಟೋ ಮಂದಿಗೆ ಅವರು ಅನುದಿನದ ಆಹಾರವನ್ನು ಕೊಟ್ಟವರು, ಡೈಲಿ ಬ್ರೆಡ್ ಅಂತ ಹೇಳ್ತೇವಲ್ವ, ಅದನ್ನು ಕೊಟ್ಟವರು. ಎಷ್ಟೋ ಕೋಟಿಗಟ್ಟಲೆ ಜನರಿಗೆ ಉದ್ಯೋಗವನ್ನು ಕೊಟ್ಟವರು. ಒಂದು ಬಿಸ್ನೆಸ್ಸನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು. ಆ್ಯಂಡ್ ಯು ಮೆನ್ಷನ್ಡ್ ವೆರಿ ವೆಲ್ ಚಾರಿಟಿ. ಎಸ್ ಸರ್. ಚಾರಿಟಿಯನ್ನು ತುಂಬ ಮಾಡಿದರು. ವಿಪ್ರೋದವರು ಕೂಡ ಮಾಡ್ತಾರೆ, ಸೊ ಟಾಟಾದವರು ಕೂಡ ಮಾಡ್ತಾರೆ. ಮತ್ತು ತಾವು ಹೇಳಿದ್ರಿ ಎಲ್ಲ ಬಿಸ್ನೆಸ್ ಮಾಡಿದ್ರು ಕೂಡ ತಂಬಾಕು ಮತ್ತು ಮದ್ಯ ಇದೆರಡು ಅವರು ಕೈ ಹಾಕಲಿಲ್ಲ ಅಂತೇಳಿ. ಎಸ್ ಸರ್. ಸೊ ನಿಮಗೆ ನೇರ ಪ್ರಶ್ನೆ, ನಾನು ಎಣಿಸಿದ್ದು ನೀನು ಹುಡುಗಿ ಅಂತ. ಎಸ್ ಸರ್. ನೀನು 2-3 ಸರಿ ಹೇಳಿದಿ ನನ್ನಂಥ ಯುವತಿ ಅಂತ ಹೇಳಿ. ಆಯ್ತಾ? 18 ವರ್ಷ ಆಯ್ತಾ? ಇಲ್ಲ ಸರ್. ಮತ್ತು ಯುವತಿ, ಯಾರಾದರೂ ಹುಡುಗಿಯರು ಇನ್ನೂ ಸಣ್ಣವಳು ಅಂತ ಹೇಳಿ ಎನಿಸ್ಕೊಳ್ತಾರೆ. ನೀನು ಯುವತಿಗೆ ಬಂದಿ ಸೀದಾ. ತೊಂದರೆ ಇಲ್ಲ. ಎಸ್ ಸರ್. ಓಕೆ. ನನ್ನ ನೇರ ಪ್ರಶ್ನೆ, ಎಸ್ ಸರ್. ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಲ್ಲಿದ್ದಾರೆ. ಹಾಂ. ಕಣಕಣದಲ್ಲಿ ಕೇಸರಿ ಅಂತ ಹೇಳಿ ಅದರಲ್ಲಿ 4-5 ಮಂದಿ ಹೀರೋಗಳೆಲ್ಲ ಬರ್ತಾರೆ. ಹ್ಮ್. ಸೊ ಮದ್ಯದ ಅಡ್ವರ್ಟೈಸ್ಮೆಂಟನ್ನು ನಾವು ಮೀಡಿಯಾದಲ್ಲಿ ನೇರವಾಗಿ ತೋರಿಸ್ಲಿಕ್ಕಿಲ್ಲ. ಹಾಂ ನಾವು ಸರ್. ಕಿಂಗ್ ಫಿಶರ್, ಮಿನರಲ್ ವಾಟರ್ ಅಂತ ಹೇಳಿ ತೋರಿಸ್ಬೇಕು. ಎಸ್ ಸರ್. ಸೊ ಕಿಂಗ್ ಫಿಶರ್ ಯಾವುದಂತ ನಿಮ್ಗೆ ಗೊತ್ತಿದೆ ಎಸ್ ಸರ್. ಅಲ್ಲ? ಎಲ್ಲಾಡು ಕನ್ಪಿರತ್ತವರ. ಹಾಂ, ಓಕೆ. ಸೊ ನಿಮ್ಮ ಅಭಿಪ್ರಾಯ ಏನು? ಇಂಥ ಸೆಲೆಬ್ರಿಟಿಗಳು ಇಂಥ ತಂಬಾಕು ಉತ್ಪನ್ನಗಳನ್ನು ನೇರವಾಗಿ ಮಾರುಕಟ್ಟೆಗೆ ಬಿತ್ತರಿಸಲಿಕ್ಕೆ ಅವರು ಬರ್ತಾರೆ. ಕೋಟಿಗಟ್ಟಲೆ ಅವರ ಇನ್ಕಮ್ ಇದೆ. ಎಸ್ ಸರ್. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ಏನು? ಸರ್ ಆ್ಯಕ್ಚುಲಿ ಅವರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಈ ಎಲ್ಲ ಬ್ರ್ಯಾಂಡನ್ನೆಲ್ಲ ಗ್ಲೋರಿಫೈ ಮಾಡ್ತಿದ್ದಾರಲ್ಲ ಸರ್, ಅದು ತುಂಬ ದೊಡ್ಡ ತಪ್ಪು ಸರ್. ಆ್ಯಕ್ಚುಲಿ ಅವರು ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿ ಈ ಚೀಪ್ ಥಿಂಗ್ಸನ್ನು ಅವರು ಗ್ಲೋರಿಫೈ ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ. ಮೂಲ ಕಾರಣ ಎಂತ ಅಂತ ಸರ್, ಅದು ಅವರು ಆ ಕಿಂಗ್ ಫಿಶರ್ ಬ್ರ್ಯಾಂಡ್ ಅವರು ದೊಡ್ಡ ಆಫರ್ ಮಾಡ್ತಾರೆ ಇವರಿಗೆ. ದೊಡ್ಡ ಆಫರ್, ಅವರ ದೊಡ್ಡಿನ ದುರಾಸೆಯಿಂದ ಅವರು ಇದನ್ನೆಲ್ಲ ಮಾಡುವುದು. ಆ್ಯಕ್ಚುಲಿ ಅದು ರಿಯಲಿ ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇಷ್ಟು ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಆ ಕಿಂಗ್ ಫಿಶರ್ ಎಲ್ಲ ಬ್ರ್ಯಾಂಡ್ಗೆ ಅಡ್ವರ್ಟೈಸ್ಮೆಂಟ್ ಮಾಡೋದೆಲ್ಲ ಸರಿಯಲ್ಲ ಅಂತ ನನಗೆ ಅನಿಸ್ತಿದೆ ಸರ್. ಭಾರತಿ ಮೇಡಮ್, ಭಾಷಣ ಮಾಡಿದಂಥ ಅವರ ರೀತಿ, ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಂಥ ರೀತಿ ನಿಮಗೆ ಯಾವುದು ಸಮಂಜಸ ಅಂತ ಅನಿಸ್ತದೆ? ಸರ್, ಈಗ ಮಾತಾಡಿರುವಂತಹ ರೀತಿ ತುಂಬ ಚೆನ್ನಾಗಿದೆ ಸರ್. ನನಗೆ ಥ್ಯಾಂಕ್ ಯು ಮ್ಯಾಮ್. ತುಂಬ ಚೆನ್ನಾಗಿ. ಇದೇ ರೀತಿಯನ್ನು ನೀನು ಭಾಷಣದಲ್ಲಿ ತಂದಿದ್ದಿದ್ರೆ ನೀನು ಇವತ್ತು ಗೆದ್ದು ಬಿಡ್ತಿದ್ಯಾ. ನೀನು ಮಾಡುವ ದೊಡ್ಡ ಮಿಸ್ಟೇಕ್ ಅಂತ ಹೇಳಿದ್ರೆ, ಯು ಸ್ಪೀಕ್ ನ್ಯಾಚುರಲಿ, ದಟ್ ಇಸ್ ಮೋರ್ ಬ್ಯೂಟಿಫುಲ್, ಮೋರ್ ಅಪೀಲಿಂಗ್. ಭಾಷಣ ಅಂತ ಹೇಳುವಾಗ ಒಂದು ಆರ್ಟಿಫಿಷಿಯಲ್ ಟೋನು, ಆರ್ಟಿಫಿಷಿಯಲ್ ರೀತಿ, ಅದು ಬೇಡ. ನೀನು ಹೀಗೆ ಮಾತನಾಡು. ನೀನು ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ಯಾಕೆ ಅವರು ಅಡ್ವರ್ಟೈಸ್ಮೆಂಟ್ಗೆ ಬರ್ತಾರೆ, ಅದರಿಂದ ಸಾಮಾಜಿಕವಾಗಿ ಏನಾಗುತ್ತೆ ಅಂತ ಹೇಳಿ. ಸೊ ಆ ಲೆವೆಲ್ ಬರಬೇಕು. ಸೊ ಆಲ್ ದಿ ಬೆಸ್ಟ್. ನಿಮ್ಮನ್ನು ಸದ್ಯಕ್ಕೆ ನಾವು ವೆಯ್ಟಿಂಗ್ನಲ್ಲಿ ಇಡ್ತೇವೆ. ಸೊ ಈ ರೌಂಡಿನ ಕೊನೆಯ ಎಪಿಸೋಡ್ವರೆಗೆ ನೀವು ಪ್ರೋಗ್ರಾಮ್ ಬಿಡದೆ ನೋಡಿ. ನಿಮ್ಮ ಹೆಸರು ಮುಂದಿನ ರೌಂಡಿಗೆ ಬರಬಹುದು. ಥ್ಯಾಂಕ್ ಯು ಸರ್. ಎಸ್ ಹಿತಾ, ಸೊ ಏನು ಬೇಜಾರು ಮಾಡಲಿಕ್ಕಿಲ್ಲ, ಯಾಕಂದರೆ ವೇಟಿಂಗಿಂದ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಅದಕ್ಕೂ ಮೊದಲು ಈ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life.
100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 9902243642. Your future in healthcare starts here. Think engineering, think MITK. Build your future with an industry-oriented curriculum, experienced faculty, modern campus, advanced technology labs, centers of excellence, research centers, and excellent placement support. Admissions open for Bachelor of Engineering. Courses offered. Your engineering journey begins here. Apply now at Moodlakatte Institute of Technology, Kundapura. Think engineering, think MITK. ವಿರಾಮದ ಬಳಿಕ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ನೋಡೋಣ ಬನ್ನಿ. ವೀಕ್ಷಕರೇ, ಹಿತಾ ಅವರು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಹಾಗಾದ್ರೆ ಮುಂದಿನ ಸ್ಪರ್ಧಿ ಈ ಒಂದು ಸ್ಪರ್ಧಾ ಕಣಕ್ಕೆ ಬಂದು ತಮ್ಮ ವಾಕ್ಚಾತುರ್ಯವನ್ನು ತೋರಿಸಿ ಅವರು ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ತಾರಂತ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಅವರ ಮಾತುಗಳನ್ನ ಕೇಳುವಂತ ಸಮಯ ಇದೀಗ. ಸ್ಪರ್ಧಾ ಕಣಕ್ಕೆ ನಮ್ಮ ಮುಂದೆ ಸಾಕ್ಷಿ ಶೆಟ್ಟಿ. ಸಾಕ್ಷಿ, 3ನೇ ಸುತ್ತಿಗೆ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಾ? ಹೌದು, ಪ್ರಿಪೇರ್ ಆಗಿ ಬಂದಿದ್ದೀರಿ. ಹಾ. ಯಾರು ನಿಮ್ಮ ಆದರ್ಶ ವ್ಯಕ್ತಿ? ನನ್ನ ಶಿಕ್ಷಕರಾದ ಶ್ರೀ ಸಂತೋಷ್ ಸರ್. ಓಕೆ, ನಿಮ್ಮ ಶಿಕ್ಷಕರನ್ನೇ ನೀವು ಆದರ್ಶ ವ್ಯಕ್ತಿಯನ್ನಾಗಿ ತೆಕೊಂಡಿದ್ದೀರಿ. ಯಾಕಂದ್ರೆ ನೀವು ಇಲ್ಲಿಗೆ ಬರ್ಲಿಕ್ಕೆ ಅವರೇ ಕಾರಣವಾ ಹೇಗೆ? ಹೌದು, ಇಲ್ಲಿಗೆ ಬರ್ಲಿಕ್ಕೆ ಅವರೇ ಕಾರಣ. ಓಕೆ, ಸೊ ಆ ಕಾರಣಕ್ಕಾಗಿ ನೀವು ಅವರನ್ನ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೊಂಡಿದ್ದೀರಿ. ಸೊ ಯಾವ ಕಾರಣಕ್ಕಾಗಿ ಆದರ್ಶ ವ್ಯಕ್ತಿಯನ್ನಾಗಿ ಇಟ್ಕೊಂಡಿದ್ದೀರಿ ಅಂತ ನಾವುಗಳು ಕೇಳಲಿಕ್ಕೆ ಕಾಯ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಸಾಕ್ಷಿ ಶೆಟ್ಟಿ ಅವರು ಅವರ ಗುರುಗಳನ್ನ ಆದರ್ಶ ವ್ಯಕ್ತಿಯನ್ನಾಗಿ ಇವತ್ತು ಅವರ ವಾಕ್ಚಾತುರ್ಯದ ಮೂಲಕ ಯಾವ ಕಾರಣಕ್ಕೆ ಅವರು ಆದರ್ಶ ವ್ಯಕ್ತಿ ಆದ್ರು ಅನ್ನೋದನ್ನ ತಿಳಿಸ್ಲಿಕ್ಕಿದ್ದಾರೆ. ಬನ್ನಿ ಹಾಗಾದ್ರೆ ಅವರ ಮಾತುಗಳನ್ನ ಕೇಳೋಣ. ಇಲ್ಲಿ ಉಪಸ್ಥಿತರಿರುವಂತಹ ಪ್ರಜ್ಞಾವಂತ ತೀರ್ಪುಗಾರರೇ ಹಾಗೂ ಸರ್ವರಿಗೂ ನಮಿಸಿಕೊಳ್ಳುತ್ತಾ, ನಾನು ಇಂದು ಆದರ್ಶ ವ್ಯಕ್ತಿ ಎನ್ನುವ ವಿಷಯದ ಬಗ್ಗೆ ಒಂದಿಷ್ಟು ಮಾತನಾಡಲು ಬಯಸುತ್ತೇನೆ. ಬಂಧುಗಳು ಆದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ. ವ್ಯಕ್ತಿಯೊಬ್ಬನ ಬದುಕಿನಲ್ಲಿ ಗುರುವಿನ ಮಹತ್ವವನ್ನ ತಿಳಿಸುವಂತಹ ಮಹತ್ವಪೂರ್ಣ ಸಾಲುಗಳಿವು. ವಿದ್ಯಾರ್ಥಿಯೊಬ್ಬನ ಬದುಕಿನಲ್ಲಿ ಶ್ರೇಷ್ಠ ಗುರುಗಳು ದೊರೆತರೆ ಆ ವಿದ್ಯಾರ್ಥಿಯ ಬದುಕು ಪಾವನವಾಗುತ್ತದೆ. ನನಗೆ ಜೀವನ ಕರುಣಿಸಿದ ತಂದೆ ತಾಯಿಗಳು ನನ್ನ ಬದುಕಿನ ಹೀರೋಗಳಾದರೆ, ಸರಿದಾರಿಯನ್ನ ತೋರಿ ಜ್ಞಾನದ ದೀವಿಗೆ ಬೆಳೆದ ಅನೇಕ ಆದರ್ಶಪ್ರಾಯ ಶಿಕ್ಷಕರು ನನ್ನ ಬದುಕಿನ ಆದರ್ಶರಾಗಿದ್ದಾರೆ. ಇಂತಹ ಅನೇಕ ಶಿಕ್ಷಕರಲ್ಲಿ ತಮ್ಮ ವ್ಯಕ್ತಿತ್ವದಿಂದ ನನ್ನ ಬದುಕಿನಲ್ಲಿ ಆದರ್ಶಪ್ರಾಯರೇ ಆದವರು ಶ್ರೀ ಸಂತೋಷ್ ಸರ್ ಅವರು. ಇಂದಿನ ಅವಸರದ ಜಗತ್ತಿನಲ್ಲಿ ಕೋಪ ಮಾಡಿಕೊಳ್ಳದ ವ್ಯಕ್ತಿಯನ್ನು ನೋಡುವುದು ಬಹಳ ಅಪರೂಪದ ವಿಷಯ. ಆದರೆ ಅತಿ ಸೌಮ್ಯ ಸ್ವಭಾವ, ಯಾರ ಮನಸ್ಸನ್ನು ನೋಯಿಸದಂತೆ ಮಾತನಾಡುವ ಕಲೆ ಸಂತೋಷ್ ಸರ್ ಅವರಿಗೆ ಸಿದ್ಧಿಸಿದೆ.
ವಿದ್ಯಾರ್ಥಿಗಳನ್ನ ಕೇವಲ ಪಠ್ಯ ಪುಸ್ತಕಗಳಲ್ಲಿನ ವಿಚಾರಗಳ ಚೌಕಟ್ಟಿನಲ್ಲಿ ಬಂಧಿಸದೆ ಅದರಾಚೆಯ ಪರಿಯನ್ನ ವಿಸ್ತರಿಸಿ ಅವರ ಅಂತರಂಗದ ಪ್ರತಿಭೆಯನ್ನ ಗುರುತಿಸಿ ಆ ಪ್ರತಿಭೆಗೆ ಸೂಕ್ತವಾದ ನೆಲೆಗಟ್ಟನ್ನು ನಿರ್ಮಿಸಿಕೊಡುವುದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಮಕ್ಕಳಿಗಿಂತಲೂ ಅತಿಯಾದ ಪ್ರೀತಿ ಕಾಳಜಿಯನ್ನು ವಹಿಸುವ ಆಪ್ತತೆಯ ಬೆಟ್ಟ ಇವರು. ನನ್ನಂತಹ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯರೇ ಆದವರು ಶ್ರೀ ಸಂತೋಷ್ ಸರ್ ಅವರು. ಅವರ ತಾಳ್ಮೆ ಸಹನೆಗೆ ಒಂದು ನಿದರ್ಶನವನ್ನು ಕೊಡ್ತೇನೆ. ಈ ಡೈಜಿ ವರ್ಲ್ಡ್ ವಾಹಿನಿಗೆ ಮೊದಲ ಬಾರಿ ನಾನು ಬಂದಾಗ ಬೆಳಗ್ಗೆ 9 ಗಂಟೆಗೆ ಬಂದಿದ್ವಿ, ಸಂಜೆ 5 ಗಂಟೆವರೆಗೆ ನನಗೆ ಆಡಿಷನ್ ಟೈಮ್ ಸಂಜೆ 5 ಗಂಟೆ. ಅಲ್ಲಿವರೆಗೂ ಕಾಯಬೇಕಿತ್ತು. ನಮ್ಮ ಮನೆಗೆ ಹೋಗ್ಬೇಕಿದ್ರೆ ಸುಮಾರು 3 ಗಂಟೆ ಪ್ರಯಾಣ. ನನ್ನ ತಾಯಿಯೂ ಕೂಡ ಬೇಡ, ಅಷ್ಟು ಹೊತ್ತು ಕಾಯುವುದಲ್ಲ, ಬೇಡ ಅಂತ ಹೇಳಿದ್ರು. ಈಗ ನಾನು 3ನೇ ಸುತ್ತಿಗೆ ಆಯ್ಕೆ ಆಗಿದ್ದೇನೆ. ಆದರೆ ಸಂತೋಷ್ ಸರ್ ಅವರು ಆವತ್ತು ನನಗೆ ಕಾಯೋಕ್ಕಾಗೋದಿಲ್ಲ ಅಂತ ಒಂದು ಮಾತು ಹೇಳಿದ್ರೆ ನಾನು ಈ ದಿನ ಇಲ್ಲಿ ನಿಲ್ತಿರ್ಲಿಲ್ಲ. ನನ್ನ ಗೆಲುವಿಗೆ ಸಂತೋಷ್ ಸರ್ ಅವರ ಸಹನೆಯೇ ಕಾರಣ. ಇಷ್ಟೇ ಅಲ್ಲ, ಅದೆಷ್ಟೋ ಕಾರ್ಯಕ್ರಮಕ್ಕೆ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ನಾನಷ್ಟೇ ಅಲ್ಲ, ನಮ್ಮ ಶಾಲಾ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಮ್ಮ ರಜಾ ದಿನವನ್ನು ಲೆಕ್ಕಿಸದೆ ಅನೇಕ ಸ್ಪರ್ಧೆಗಳಿಗೆ ಕರೆದುಕೊಂಡು ಹೋಗಿದ್ದಾರೆ. ನಾನು ಮೊದಲು ಹೈಸ್ಕೂಲಿಗೆ ಬಂದಾಗ ಅವರ ನಿರೂಪಣಾ ಶೈಲಿಯನ್ನು ನೋಡಿ ನಾನೂ ಕೂಡ ಪ್ರಭಾವಿತಳಾಗಿದ್ದೇನೆ. ಅವ್ರು ಹಾಗೆ ನಿರೂಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ನನಗೂ ಕೂಡ ಅನೇಕ ಭಾಷಣ ಸ್ಪರ್ಧೆಗಳಿಗೆ ಅವರೇ ಭಾಷಣವನ್ನು ಬರ್ಕೊಟ್ಟು ನನ್ನನ್ನು ಪ್ರಶಸ್ತಿ ಪಡೆಯುವ ಹಾಗೆ ಮಾಡಿದ್ದಾರೆ. ಇಂತಹ ಒಂದು ಅದ್ಭುತವಾದ ಶ್ರೇಷ್ಠ ಶಿಕ್ಷಕರು ಸಿಕ್ಕಿದ್ದು ನನ್ನ ಪುಣ್ಯವೇ ಸರಿ ಅಂತ ಹೇಳೋಕೆ ಬಯಸ್ತೇನೆ. ಉರಿಯುತ್ತಲಿರುವ ದೀವಿಗೆಯೊಂದು ಬೆಳಗಬಲ್ಲದು ಅನೇಕ ಹಣತೆಯನ್ನ, ಹರಿಯುತ್ತಲಿರುವ ನದಿಯೊಂದು ಚಿಗುರಿಸಬಲ್ಲದು ಇಕ್ಕೆಲುಗಳಲ್ಲಿ ಹಸಿರನ್ನ, ಕಲಿಯುತ್ತಲಿರುವ ಸದ್ಗುರು ಒಬ್ಬ ಬೆಳಗಿಸಬಲ್ಲನು ತನ್ನ ಶಿಷ್ಯ ವರ್ಗವನ್ನ ಅಂತ ಹೇಳ್ತಾ ಸಂತೋಷ್ ಸರ್ ಅವರಿಗೆ ಯಾವಾಗಲೂ ಚಿರಋಣಿ ಆಗಿರುತ್ತೇನೆ ಅಂತ ಹೇಳ್ತಾ ಸಂತೋಷ್ ಸರ್ ಅವರ ಬಗ್ಗೆ ಮಾತನಾಡಲು ಅವಕಾಶವನ್ನು ನೀಡಿದ ಡೈಜಿ ವರ್ಲ್ಡ್ ವಾಹಿನಿಯವರಿಗೆ ಹಾಗೂ ಸರ್ವರಿಗೂ ಶಿರಬಾಗಿ ನಮಿಸಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಸಾಕ್ಷಿ, ಹೇಗೆ ಅನಿಸ್ತಾ ಇದೆ ಭಾಷಣ ಮುಗಿದ ಮೇಲೆ? ಒಳ್ಳೆ ಮಾಡಿದ್ದೇನೆ ಅಂತ ಅನಿಸ್ತಾ ಇದೆ. ಸೊ ಸಂತೋಷ್ ಸರಿಗೆ ಈ ಭಾಷಣ ನೋಡಿ ಖುಷಿ ಆಗ್ಬೋದಾ? ಹೌದು. ಅವ್ರಿಗೆ ಗೊತ್ತಿದ್ಯಾ ನೀವು ಮಾತಾಡ್ತೀರಿ ಅಂತ? ಅವರು ಮೊದಲೇ ಗೊತ್ತಿತ್ತು. ಫಸ್ಟ್ ಅವರು ಬೇಡ, ನನ್ನ ಬಗ್ಗೆ ಯಾಕೆ ಮಾತಾಡುವುದು, ನಿನ್ನ ತಾಯಿ ಬಗ್ಗೆ ಮಾತಾಡು ಅಂತ ಹೇಳಿದ್ರು. ಆದರೆ ಇಲ್ಲ ಸರ್, ನಂಗೆ ನೀವೇ ಆದರ್ಶ ಅಂತ ಹೇಳಿ ಅವ್ರ ಬಗ್ಗೆನೇ ಮಾತಾಡಿದೆ. ಓಕೆ, ಸೂಪರ್. ಓಕೆ, ಹಾಗಾದರೆ ನಾವು ಈಗ ತೀರ್ಪುಗಾರರ ಹತ್ರ ಕೇಳುವ. ಸೊ ತೀರ್ಪುಗಾರರಿಗೆ ನಿಮ್ಮ ಮಾತು ಹೇಗೆ ಅನಿಸಿದೆ ಅಂತ. ಗ್ಲಾನಿಸ್ ಸರ್, ಹೇಗಿತ್ತು ಸಾಕ್ಷಿ ಅವರ ಮಾತುಗಳು? ಸಾಕ್ಷಿ ಅವರೇ ನಮಸ್ಕಾರ. ನಮಸ್ತೆ. ಓಕೆ, ನಿಮ್ಮ ಗುರುಗಳು ಹೇಗೆ ಸಂತೋಷ್ ಸರ್ ಇದ್ದಾರಲ್ಲ, ಹಾಗೆ ನನ್ನ ಕೂಡ PhD ಗುರುಗಳು ಕೂಡ ಪ್ರೊಫೆಸರ್ ಸಂತೋಷ್ ಗಾಂವ್ಕರ್ ಅಂತ. ಹಾಗೆ ನನಗೂ ಸಂತೋಷ ಆಯಿತು ಕೇಳಿ. ಮತ್ತೆ ನಿಮ್ಮ ಭಾಷಣದಲ್ಲಿ ಒಂದು ಅದ್ಭುತವಾದ ಒಂದು ಸೆಲೆಕ್ಷನ್ ಏನಂತ ಹೇಳಿದರೆ, ನೀವು ನಿಮ್ಮ ಶಾಲೆಯಲ್ಲಿ ಕಲಿಸುತ್ತಿರುವ ಶಿಕ್ಷಕರಿಗೆ ನಿಮ್ಮ ರೋಲ್ ಮಾಡೆಲ್ ಆಗಿ ಆಯ್ಕೆ ಮಾಡಿದ್ದೀರಾ. ಇಷ್ಟರ ಮಟ್ಟಿಗೆ ಯಾರು ಕೂಡ ಅಂಥದ್ದು ಸೆಲೆಕ್ಟ್ ಮಾಡಿಕೊಂಡಿರಲಿಲ್ಲ. ಓಕೆ, ಈಗ ಕಲಿಸುವವರಿಗೆ. ಓಕೆ, ನಿಮ್ಮ ಈಸ್ ಯುವರ್ ಪ್ರೆಸೆಂಟ್ ಟೀಚರ್ ರೈಟ್? ಅವರು ಪ್ರೆಸೆಂಟ್ ಟೀಚರ್ ಅಲ್ವಾ ನಿಮ್ಮದು? ಹೌದು. ಯಾವ ಸಬ್ಜೆಕ್ಟ್ ಕಲಿಸ್ತಾರೆ? ಹಿಂದಿ. ಓಕೆ, ಹಿಂದಿ. ಹಾಗಿರುವಾಗ ನಿಮ್ಮ ಸಂತೋಷ್ ಸರಿಂದ ನಿಮಗೆ ಪ್ರೇರಣೆಗೊಂಡು ನೀವು ಸಂತೋಷ್ ಸರಿಂದ ಕಲಿಯುವಂಥದ್ದು ತುಂಬ ಇದೆ ಅಂತ ನಿಮ್ಮ ಭಾಷಣದಲ್ಲಿ ನೀವು ಹೇಳಿದ್ರಿ. ಹೌದು. 1-2 ಏನಾದರೂ ಸ್ಪೆಸಿಫಿಕ್ ಪಾಯಿಂಟ್ ನೀವು ಇನ್ನು ಮುಂದೆ ಅವರ ಸ್ಫೂರ್ತಿಯಾಗಿ ತೆಗೆದುಕೊಂಡು ಆ 2 ಅಂಶಗಳನ್ನು ಯಾರಾದರೂ ಹೇಳ್ಬೋದಾ? 2 ಕ್ವಾಲಿಟೀಸ್. ಅವರು ತುಂಬ ಶಾಂತ ಸ್ವಭಾವ. ಅಂದರೆ ಯಾರೇ ಏನೇ ಮಾಡಿಕೊಂಡ್ರು, ಅಂದರೆ ಕೆಲವರಿಗೆ ಅಂದರೆ ಈಗ ನಾರ್ಮಲ್ ಆಗಿ ಎಲ್ಲರಿಗೂ ಸಿಟ್ಟು ಬರ್ತದೆ, ಆದರೆ ಅವರು ಅಷ್ಟು ಕಂಟ್ರೋಲ್ ಮಾಡ್ತಾರೆ. ನನಗೂ ಕೂಡ ಆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ತುಂಬ ಶಾಂತವಾಗಿ ಮಾಡ್ತಾರೆ. ಒಂದು ಮಗುವಿನ ಮನಸ್ಸಿಗೂ ಕೂಡ ಅವ್ರು ನೋಯಿಸೋದಿಲ್ಲ. ಅವ್ರು ಹಾಗೆ ನಾನು ಮುಂದೆ ಆಗಬೇಕು, ಶಾಂತ ಸ್ವಭಾವದೊಳಾಗಬೇಕು ಅಂತ ಅಂದ್ಕೊಂಡೆ. ಹಾಗೆ ಅವರು ಒಳ್ಳೆ ಚಂದ ನಿರೂಪಣೆ ಮಾಡ್ತಾರೆ. ಕೇಳಿದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸ್ತದೆ. ಹಾಗೆ ಹಾಗೆ ನಾನು ಮುಂದೆ ಚಂದ ನಿರೂಪಣೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಓಕೆ, ವೆರಿ ಗುಡ್. ಹಾಗಿರುವಾಗ ಈಗ ನಿಮಗೆ ಸಿಟ್ಟು ಬರ್ತದೆ ಅಂತ ಹೇಳಿದ್ರೆ ನೀವು, ಈಗ ನಿಮಗೆ ಸೆಲೆಕ್ಟ್ ಮಾಡದಿದ್ದರೆ ನಮಗೆ ಸ್ವಲ್ಪ ಪ್ರಭಾವ ಬೀಳ್ಬೋದೇನೋ. ಅದಕ್ಕೆ ನೀವು ಶಾಂತವಾಗಿರ್ಬೇಕಾಯ್ತಾ? ನಿಮ್ಮ ಸರ್ ಇದು ಏನು ಗುಣ ಇದೆಯಲ್ಲ ಅದು ನಿಮ್ಮಲ್ಲಿ ಈ ಟೈಮಿಗೆಲ್ಲ ಬರಬೇಕು. ಸೆಲೆಕ್ಟ್ ಆಗದಿದ್ದರೂ ನೀವು ಶಾಂತ ಸ್ವಭಾವದಲ್ಲಿ ಏನು ಬೈಗುಳವನ್ನು ಕೊಡದೆ, ಒಂಜಿ ಮಂಗೆ ಮಾರಿ ಬತ್ತದು ಪೋಯೆ
ಇದೆಲ್ಲ ಬೇಗ ನೀವು ಕುಂದಾಪುರ ಕನ್ನಡ ಅಲ್ವಾ? ಕುಂದಗಂಗ. ಅವ ಬಂದ ಹಪ್ಪು ಕಿತ್ತೀಗ ಯಾಕಪ್ಪ ಈ ತಲೆಮಾರಿ ಅಂತ ಹೇಳುವಂಥದ್ದಲ್ವಾ? ಓಕೆ, ನೀವು ಕಂಗ್ಳೂರಿಂದ ಬರ್ತಾ ಇದ್ದೀರಾ, ನಿಮಗೆ ಒಳ್ಳೇದಾಗಲಿ ಅಂತ ಹೇಳುತ್ತಾ ನನ್ನ ಕಮೆಂಟ್ಸ್ ಅನ್ನು ಇಲ್ಲಿಗೆ ಸ್ವಿಚ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಬೇಕಾ? ಬೇಕಾ, ಖರ್ಚಿಗೆ ಸಾಕೆ ನಿಮಗೆ. ಓಕೆ, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಸೋ ಮಚ್. ಮುಂದಕ್ಕೆ ಆರತಿ ಮೇಡಮ್. ಸೊ ನಮ್ಮ ಸಾಕ್ಷಿ ಅವರ ಮಾತುಗಳು ನಿಮ್ಮಲ್ಲಿ ಅವರಿಗೆ ಹೇಗೆ ರೀಚ್ ಆಯ್ತು? ಯಾಕಂದ್ರೆ ನೀವುಗಳು ಕೂಡ ಗುರುಗಳು, ಸೊ ಅವರ ನೆಚ್ಚಿನ ಗುರುಗಳನ್ನ ಆದರ್ಶ ವ್ಯಕ್ತಿಯಾಗಿ ತಗೊಂಡಿದ್ದಾರೆ. ಸೊ ಹೇಗೆ ಅನ್ನಿಸ್ತು ಮೇಡಮ್? ಹಲೋ ಸಾಕ್ಷಿ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ. ಈಗ ಚಂದದ ನಗು ಮುಖದಲ್ಲಿ ಕಾಣ್ತಾ ಇದೆ. ಅದೇ ಸ್ವಲ್ಪ ಹಿಂದೆ ಸ್ವಲ್ಪ ನರ್ವಸ್ ಫೀಲಿಂಗ್ಸ್ ಕಾಣ್ತಾ ಇತ್ತು ಅಲ್ವಾ? ಹೆದರಿಕೆ ಆಗಿತ್ತಾ? ತುಂಬ ಹೆದರಿಕೆ ಆಯಿತಾ? ಖಂಡಿತ ಇಲ್ಲ, ಯಾಕಂದರೆ 3rd ರೌಂಡಲ್ಲಿ ಇದ್ದೀರಿ ನೀವೀಗ. ಎಷ್ಟು ಕಾನ್ಫಿಡೆನ್ಸ್ ಇರಬೇಕಲ್ವಾ? ಹೌದಲ್ವಾ? ಹೌದು. ಮತ್ತೆ ಯಾಕೆ ಭಯ? ಯಾಕೆ? ಅದು ಕೂಡ ನಿನ್ನ ಗುರುವನ್ನೇ ಆದರ್ಶ ವ್ಯಕ್ತಿಯಾಗಿ ತಗೊಂಡಿರುವಾಗ ಎಷ್ಟು ಚೆನ್ನಾಗಿ ಹೇಳ್ಬೋದು. ಪ್ರತಿ ಮೂಮೆಂಟ್ ನೀವು ಸ್ಕೂಲ್ನಲ್ಲಿ ಕಳೆಯುವಂತಹ ಆ ಟೈಮಲ್ಲಿ ಅವರನ್ನು ತುಂಬ ಹತ್ತಿರದಿಂದ ಕಂಡವರಾಗಿರ್ತೀರಿ ಅಲ್ವಾ? ಹೌದಲ್ವಾ? ಆವಾಗ ನೀವು ಹೆಚ್ಚು ಹೆಚ್ಚು ಅದನ್ನು ಇನ್ನೂ ಹೇಳಬೇಕು ಅಂತ ಹೇಳುವಂಥ ಆ ಫೀಲಿಂಗ್ಸಲ್ಲಿ 1 by 1 ಅದು ಬರ್ತಾ ಹೋಗಬೇಕು ಅಲ್ವಾ? ತುಂಬ ಚೆನ್ನಾಗಿತ್ತು, ಮಾತು ತುಂಬ ಚೆನ್ನಾಗಿತ್ತು. ಇನ್ ದ ಬಿಗಿನಿಂಗ್ ಒಂದು ವಚನವನ್ನು, ಸರ್ವಜ್ಞನ ವಚನವನ್ನು ತುಂಬ ಚಂದದಲ್ಲಿ ರಾಗಬದ್ಧವಾಗಿ ಹೇಳ್ತಾ ಸ್ಪೀಚ್ ಕೂಡ ಅದೇ ಧಾಟಿಯಲ್ಲಿ ಮುಂದುವರಿತು. ಇನ್ ಬಿಟ್ವೀನ್ ಆ ಧಾಟಿ ತಪ್ಪಿ ಸ್ಪಷ್ಟವಾಗಿ ಕುಂದಾಪುರ ಕನ್ನಡ ಇರಬಹುದು ಅಥವಾ ನಮ್ಮ ರೀಜನಲ್ ಈ ಕನ್ನಡ ಇರಬಹುದು, ಶುದ್ಧ ಕನ್ನಡ, ಅದರಲ್ಲಿ ಚೆನ್ನಾಗಿ ಮಾತಾಡಲಿಕ್ಕೆ ಶುರು ಮಾಡಿದೆ ನೀನು. ಬಿಗಿನಿಂಗಲ್ಲಿ ಸ್ವಲ್ಪ ರಾಗವನ್ನು, ಆ ಧಾಟಿ ಇದೆ ಅಲ್ವಾ, ರಾಗವಾಗಿ ಮಾತನಾಡುವಂಥ ಧಾಟಿಯನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ದಿದ್ರೆ, ಏನು ಹಾಫ್ ಟರ್ಮ್ ಮುಗ್ದ ತಕ್ಷಣ ನೀನು ಸ್ಟಾರ್ಟ್ ಮಾಡಿದೆಯಲ್ವಾ, ಆ ಟೋನಲ್ಲೇ ನೀನು ಮಾತಾಡಿದ್ದಿದ್ರೆ ತುಂಬ ಚಂದದ ಭಾಷಣ, ಅತ್ಯುತ್ತಮವಾದಂತಹ ಭಾಷಣ ಆಗ್ತಾಯಿತ್ತು. ಈವನ್ ಒಬ್ಬ ಗುರುವಾಗಿಯೂ ಕೂಡ ನಮ್ಮನ್ನು ಒಬ್ಬ ವಿದ್ಯಾರ್ಥಿ ರೋಲ್ ಮಾಡೆಲ್ ಆಗಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ ನಾವು ತುಂಬ ಖುಷಿ ಪಡ್ತೇವೆ. ಇಲ್ಲಿಯೂ ಕೂಡ ನೀನು ನಿನ್ನ ಗುರುವನ್ನು ಅಷ್ಟು ಚಂದದಲ್ಲಿ ಹೊಗಳಿದೆಯಾ, ಅವರ ಎಲ್ಲ ಪ್ಲಸ್ ಪಾಯಿಂಟ್ಗಳನ್ನು, ಯಾಕೆ ಅವರನ್ನು ನಾನು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೇನೆ, ನನಗೆ ಯಾಕೆ ಅವ್ರು ಇಷ್ಟ ಅನ್ನೋದನ್ನು ನಿನ್ನದೇ ಮಾತಿನಲ್ಲಿ ತುಂಬ ಚೆನ್ನಾಗಿ ವರ್ಣಿಸಿದೀಯಾ. ಇವನ್ ಸರಿಗೂ ಕೂಡ ಥ್ಯಾಂಕ್ಸ್ ಹೇಳು. ನಿಮ್ಮನ್ನು ಹೀಗೆ ಪ್ರೋತ್ಸಾಹಿಸ್ತಾ ಹುರಿದುಂಬಿಸ್ತಾ ಇದ್ದರೆ ಮಕ್ಕಳು ಕೂಡ ಒಂದು ಹಂತಕ್ಕೆ ಬೆಳಿಲಿಕ್ಕೆ ಅವಕಾಶ ಸಿಗತ್ತೆ ಅಂತ ಹೇಳುವಂಥದ್ದು ನನ್ನ ಒಂದು ಮಾತು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಶಿಕ್ಷಣ ಕ್ಷೇತ್ರದ ಗುರುಗಳು, ನಮ್ಮ ಅಭಿವ್ಯಕ್ತ ಕಾರ್ಯಕ್ರಮದ ಮಹಾಗುರುಗಳು ಅಲ್ವಿನ್ ದಂತಿ ಸರ್, ತಮ್ಮ ಹತ್ರ ಕೇಳಬೇಕು, ಹೇಗಿತ್ತು ಸರ್ ಸಾಕ್ಷಿ ಅವರ ಮಾತುಗಳು? ಸಾಕ್ಷಿ ಹೆಂಗೆ? ನಿಮ್ಮ ಜುಮ್ಕ ಚೆಂದಾಗಿದೆ. ಎಲ್ಲಿಂದ ಇಟ್ಕೊಂಡು ಬಂದ್ರಿ? ಅಮ್ಮ ತಗೊಂಡು. ಅಮ್ಮ ತಗೊಂಡ್ರಾ? ನಿನಗೋಸ್ಕರ ತಗೊಂಡ್ರ, ಅವರಿಗೋಸ್ಕರ ತಗೊಂಡ್ರ? ನಂಗೋಸ್ಕರ. ನಿಮಗೋಸ್ಕರ. ಓಕೆ, ನಿಮ್ಮ ಈ ಮೊದಲಿನ ಭಾಷಣಗಳನ್ನೆಲ್ಲ ಸಿದ್ಧಪಡಿಸಿ ತಮಗೆ ತರಬೇತಿ ನೀಡಿದವರು ಸಂತೋಷ್ ಸರ್ ಅಲ್ಲ, ನೀವು ನಾನು ಫಸ್ಟು ಭಾಷಣ ಮಾಡಿದಾಗ ನೀವು ಹೇಳಿದ್ರಿ ನಾನೇ ಭಾಷಣ ಬರಿಬೇಕು ಅಂತ ಹೇಳಿದ್ರಿ. ಈ ಮೊದಲಿನ ಆಡಿಷನ್ ಫಸ್ಟ್ ರೌಂಡಿಗೆ ಮಾತ್ರ ಅವ್ರು ಬರ್ಕೊಟ್ಟಿದ್ರು. ಆಮೇಲೆ ನಾನು ಹೇಳಿದೆ ನೀವೇ ಪ್ರಿಪೇರ್ ಮಾಡಬೇಕು. ಅವರು ಅಂದ್ರೆ ತಪ್ಪಾಗಿದ್ದಲ್ಲ ಸರಿ ಹೇಳ್ತಿದ್ರು, ಕೆಲವು ವರ್ಡ್ ಎಲ್ಲ ತಪ್ಪಾದ್ರೆ ಅವರು ಹೇಳ್ತಿದ್ರು. ಈ ಭಾಷಣವನ್ನು ಮಾಡಿ ಅವರಿಗೆ ತೋರಿಸಿದ್ರ? ಇಲ್ಲ. ಸೊ ನಿಮ್ಮಷ್ಟಕ್ಕೆ ನೀವು ಮಾಡಿದ್ರಿ. ಮೇಡಮ್ ಕರೆಕ್ಟ್ ಒಬ್ಸರ್ವ್ ಮಾಡಿದ್ದಾರೆ, ಆರತಿ ಮೇಡಮ್ ಅವರು. ಆ ಒಂದು ಟೋನು, ರಾಗ ಅಂತ ಹೇಳಿದರೆ ಅದೊಂದು ಟೋನ್, ಆ ಟೋನಲ್ಲಿ ಬಂದ್ರಿ ನೀವು. ಸಡನ್ನಾಗಿ ನಿಮಗೆ ಅದು ಮಿಸ್ ಹೊಡೀತಾ ಅಥವಾ ಸಂತೋಷ್ ಸರ್ ಬಗ್ಗೆ ಹೇಳುವಾಗ ಬಹಳ ಒಂದು ನ್ಯಾಚುರಲ್ ಆಗಿ ಹೇಳಿದ್ರಿ, ನ್ಯಾಚುರಲ್ ಆಗಿ ಪುನಃ ಅದೇ ಟೋನ್ನಲ್ಲಿ ಬಂದು ಮುಗಿಸಿದ್ರಿ ಅಲ್ವಾ? ಅಲ್ಲ, ಇಷ್ಟೆಲ್ಲ ಮಾತನಾಡಲಿಕ್ಕೆ ನೀನು ಮೊದಲು ಹೇಳಿದಿ ಪ್ರಜ್ಞಾವಂತ ತೀರ್ಪುದಾರರು ಅಂತ ಹೇಳಿ. ಸೊ ನಾನು ಪ್ರಜ್ಞಾವಂತನ ಅಲ್ವಾ ಗೊತ್ತಿಲ್ಲ ನನಗೆ, ಹೊಸ ಶಬ್ದವನ್ನು ಹಾಕಿದ್ರಿ, ಭಾಳ ಚೆನ್ನಾಗಿ ನೀವು ಹೇಳಿದ್ರಿ. ನಿಮಗೆ ಇಷ್ಟದ ಸಬ್ಜೆಕ್ಟ್ ಯಾವುದು? ಹಿಂದಿ. ಇಷ್ಟದ ಸರ್ ಹಿಂದಿ ಅಲ್ವಾ? ಎಲ್ಲ 20/20 ಯಾವಾಗಲೂ ಸರಿ. ಅವರ ನಿರೂಪಣೆ ಶೈಲಿಯನ್ನು ನೀವು ಗಮನಿಸಿದ್ದೀರಿ. ನಿಮಗೆ ನಿರೂಪಕ ಆಗಬೇಕೆಂಬ ಮನಸ್ಸಿದೆ, ಟಿ ವಿಯಲ್ಲಿ ಬರಲಿಕ್ಕೆ ಮನಸ್ಸಿದೆ, ಹೌದಾ? ಪ್ರತಿಭಾ ಕಾರಂಜಿ ಅದರಲ್ಲೆಲ್ಲ ನಿಮಗೆ ಪ್ರೈಸ್ ಎಲ್ಲ ಸಿಕ್ಕಿದೆ. ಸೊ ಭಾಳ ಚೆನ್ನಾಗಿ ನೀವು ವಿಷಯವನ್ನು ಪ್ರಸ್ತುತಿ ಮಾಡಿದ್ದೀರಿ. ಸಾಮಾನ್ಯವಾಗಿ ನಮ್ಮೊಟ್ಟಿಗಿರುವಂಥ ವ್ಯಕ್ತಿಗಳನ್ನು ಆದರ್ಶವಾಗಿ ತೆಗೆದುಕೊಂಡರೂ ಕೂಡ ಅದನ್ನು ಓಪನ್ ಆಗಿ ಸಾರ್ವಜನಿಕರಿಗೆ ಹೇಳೋದು ಬಹಳ ಕಡಿಮೆ.
ನಿಮ್ಮ ಶಾಲೆಯವರು, ನಿಮ್ಮ ಸಹಪಾಠಿಗಳು ಈ ಭಾಷಣ ಬಿತ್ತರಗೊಂಡಾದ ಮೇಲೆ ಬೇರೆ ಬೇರೆ ಕಮೆಂಟ್ಸ್ಗಳೆಲ್ಲ ಬರ್ಬೋದು. ಅದು ಕಿವಿಗೆ ಹಾಕಿಕೊಳ್ಳದೆ ನೀನೇನು ಇಷ್ಟಪಟ್ಟಿದೀಯಾ, ನೀನೇನು ಮೆಚ್ಕೊಳ್ತಾ ಇದೆಯಾ, ನೀನು ಯಾವುದನ್ನು ಆದರ್ಶವಾಗಿ ತೆಗೆದುಕೊಂಡಿದ್ದೀಯಾ ಅದನ್ನೇ ಮುಂದುವರಿಸು. ಅವರ ಹಾಗೆ ನಿರೂಪಕ ಆಗು. ಮತ್ತು ಆ ಟೋನ್ ಒಂದು ಬಿಟ್ಟುಬಿಡು, ನ್ಯಾಚುರಲ್ ಆಗಿ ಮಾತಾಡಬೇಕು. ಆಯಿತಾ? ಹಾಂ. ಹಾಂ, ನಿನ್ನನ್ನು ಎಂತ ಮಾಡೋದು ಈಗ? ಸೆಲೆಕ್ಟ್ ಮಾಡಿ. ನೀವು ಹೇಳಬೇಕೀಗ ಅದೇ ಟೋನ್, ಯಾವ ಟೋನನ್ನು ಬಿಡ್ಲಿಕ್ಕೆ ಹೇಳಿದೆ ನೋಡಿ, ಅದೇ ಟೋನ್ನಲ್ಲಿ ಹೇಳಬೇಕು. ಪ್ರಜ್ಞಾವಂತ ತೀರ್ಪುದಾರರಾದರೆ ನನ್ನನ್ನು ಸಿಲೆಕ್ಟ್ ಮಾಡಿ ಅಂತ ಹೇಳಬೇಕು. ನೀವು ಹೇಳು ಹೇಳು. ಟೋನ್ ಬರುದಿಲ್ವಾ? ಅದು ಭಾಷಣ ಮಾಡುವಾಗ ಮಾತ್ರ ಬರ್ತದೆ. ಇದು ಸಮಸ್ಯೆ, ಇದು ಸಮಸ್ಯೆ. ನಮ್ಮಲ್ಲಿ ಕೂಡ ಹಾಗೆ. ನಮ್ಮಲ್ಲಿ ಹೊಸ ಒಡಂಬಡಿಕೆ ಮತ್ತು ಹಳ ಒಡಂಬಡಿಕೆ ಓದಲಿಕ್ಕಿದೆ ಚರ್ಚಿನಲ್ಲಿ. ಹೀಗೆ ನೇರವಾಗಿ ಮಾತನಾಡೋದಿರೋ ನಾವು ಅದೊಂದು ವೇದಿಕೆಗೆ ಹೋದ ಮೇಲೆ ಆ ಟೋನೇ ಬೇರೆ. ಪ್ರೇಯರ್ಸ್ ಆಫ್ ಇಂಟೆನ್ಷನ್ಸ್ ಅಂತ ಹೇಳ್ತಾರೆ, ಭಾವರ್ತಜಿ ಪ್ರಾರ್ಥನೆ. ಅದು ಓದುವಾಗಲೂ ಕೂಡ ಆ ಟೋನೇ ಬೇರೆ. ವೇ ಆಫ್ ದ ಕ್ರಾಸ್, ಅದರದ್ದು ಟೋನೇ ಬೇರೆ. ನಮ್ಮ ಸಮುದಾಯಕ್ಕೆ ನಾನು ಹೇಳುವಂಥದ್ದು, ಆ ಟೋನ್ ಇರಬಾರದು, ನಿಮ್ಮ ನ್ಯಾಚುರಲ್ ಟೋನ್ ಇರಬೇಕು. ಆ ನ್ಯಾಚುರಲ್ ನಡುವೆ ಮಾತಾಡಿದ್ರಲ್ಲ, ನಿಜವಾಗಿ ನಿಮಗೆ ತಪ್ಪಿತಾ? ನೀವು ನಿಮ್ಮದೇ ಮಾತಾಡ್ಲಿಕ್ಕೆ ಹೋದ್ರಾ? ಇಲ್ಲ ಇಲ್ಲ, ಆ ಭಾಷಣದಲ್ಲಿ ಇತ್ತ ಅದು? ಹಾ. ನನಗೆ ಸ್ಕ್ರಿಪ್ಟ್ ಈಗ ತಂದು ತೋರಿಸ್ಬೇಕು ನೀನು. ಅಡ್ಡಿಲ್ಲ ಅಡ್ಡಿಲ್ಲ, ಅದೇ ಶಬ್ದಗಳು ಇರಬೇಕು, ಅದೇ ಇಲ್ಲದ್ರೆ ರಿಜೆಕ್ಟ್ ಮಾಡ್ತೇನೆ ನಾನು. ಅಡ್ಡಿಲ್ಲ. ಈಗ ಸಿಲೆಕ್ಟ್ ಮಾಡಿದ್ದೇನೆ ಹಾ. ಅಷ್ಟೇ Yes. ಎಕ್ಸ್ಪ್ರೆಷನ್. Congratulations, You are selected. select ಆಗಿದ್ದೀರಿ. ಥ್ಯಾಂಕ್ ಯು. ಎಸ್ ಮಾಡು. ಇದೆಲ್ಲ ನಾಚಿಕಿದ್ರೆ ನಿರೂಪಣೆ ಮಾಡಲಿಕ್ಕೆ ಭಾಳ ಕಷ್ಟ. ಇದೆಲ್ಲ ಬೇಕು, ಅದೆಲ್ಲ ಮಸಾಲೆ ಎಲ್ಲ ಹಾಕಬೇಕು ನಡುವೆ. ಓಕೆ, ಆಲ್ ದಿ ಬೆಸ್ಟ್. ಇನ್ನೂ ಹೆಚ್ಚು ಮಾತಾಡಿದರೆ ನಿಮ್ಮದು ಆರ್ಟ್ ಬೇಡ, ಏನು ಹೇಳೋದಿಲ್ಲ ನಾನು. ಯು ಆರ್ ಸಿಲೆಕ್ಟೆಡ್ ಮೇಡಮ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕ್ಷಿ ಅವರೇ, ಹೇಗನಿಸ್ತಿದೆ ಈಗ? ತುಂಬಾ ಖುಷಿ ಆಯ್ತು. ಓಕೆ, ಮುಂದಿನ ಸುತ್ತಿಗೆ ಪ್ರಿಪರೇಷನ್ ಜೋರಾಗಿರಲಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸಾಕ್ಷಿ ಅವರು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಮುಂದಿನ ಸ್ಪರ್ಧೆಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಇದೀಗ ಮುಂದಿನ ಸ್ಪರ್ಧಿ ಸಾನ್ವಿ ಮಾರ್ಟಿಸ್. ಎಸ್ ಸಾನ್ವಿ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಮೂರನೇ ಸುತ್ತಿಗೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಓಕೆ, ಈ ಸುತ್ತಿನಲ್ಲಿ ಯಾರು ನಿಮ್ಮ ಆದರ್ಶ ವ್ಯಕ್ತಿ ಮತ್ತು ಯಾವ ವಿಚಾರವನ್ನ ಪ್ರಸ್ತುತಪಡಿಸ್ತೀರಿ ಅಂತ? ಸಂತ ಮದರ್ ತೆರೇಸಾ ನನ್ನ Okay. ಆದರ್ಶ ವ್ಯಕ್ತಿ. ಓಕೆ, ಸೊ ಮದರ್ ತೆರೇಸಾ ಅವರ ಬಗ್ಗೆ ಮಾತನಾಡಬೇಕು, ಒಂದಷ್ಟು ವಿಚಾರವನ್ನ ಪ್ರಸ್ತುತಪಡಿಸಬೇಕು. ಸೊ ಆಲ್ರೆಡಿ ಒಬ್ರು ಮಾತಾಡಿದ್ದಾರೆ, ಬಟ್ ಅವರು ವೇಟಿಂಗ್ ಲಿಸ್ಟ್ ನಲ್ಲೂ ಇಲ್ಲ, ಮುಂದಿನ ಸುತ್ತಿನಲ್ಲೂ ಇಲ್ಲ, ಎಲಿಮಿನೇಟ್ ಆಗಿದ್ದಾರೆ. ಯಾಕಂದ್ರೆ ಜಡ್ಜಸ್ ಅನ್ನ ನೀವು ಇಂಪ್ರೆಸ್ ಮಾಡಬೇಕು ಅಂತಿದ್ರೆ ಈಗ ಮದರ್ ತೆರೇಸಾ ಅವರ ಬಗ್ಗೆ ಅವರನ್ನ ಇಂಪ್ರೆಸ್ ಮಾಡ್ಲಿಕ್ಕೆ ಒಂದಷ್ಟು ವಿಚಾರವನ್ನ ಪ್ರಸ್ತುತಪಡಿಸಬೇಕು. ಸೊ ಆಲ್ ದ ಬೆಸ್ಟ್. ಇದೀಗ ಎಸ್ ವೀಕ್ಷಕರೇ, ಇದೀಗ ನಮ್ಮ ಮುಂದೆ ಸಾನ್ವಿ ಮಾರ್ಟಿಸ್ ಅವರು ಮದರ್ ತೆರೇಸಾ ಅವರ ಕುರಿತಾಗಿ ಮಾತನಾಡಲಿಕ್ಕಿದ್ದಾರೆ. ಯಾವ ರೀತಿಯಲ್ಲಿ ಜಡ್ಜಸ್ ಅನ್ನ ಇಂಪ್ರೆಸ್ ಮಾಡ್ತಾರೆ, ಅದ್ರ ಜೊತೆಗೆ ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ ನಲ್ಲಿ ಇರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೀಗ ನಮ್ಮ ಮುಂದೆ ಸಾನ್ವಿ ಮಾರ್ಟಿಸ್. ಎಲ್ಲರಿಗೂ ನಮಸ್ಕಾರಗಳು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವೈಶಿಷ್ಟ್ಯದೊಂದಿಗೆ ಜನ್ಮ ತಾಳುತ್ತಾರೆ. ಆದರೆ ತನ್ನ ಜೀವನವನ್ನು ಇಲ್ಲಿ ಜೀವಿಸಿ ಇತಿಹಾಸವನ್ನೇ ನಿರ್ಮಿಸುವ ಕಾರ್ಯದಲ್ಲಿ ತೊಡಗುತ್ತಾನೆ. ಹೀಗೆ ದಯೆ ಹಾಗೂ ನಿಸ್ವಾರ್ಥ ಸೇವೆಯಿಂದ ಜಗತ್ತಿನಲ್ಲಿಯೇ ಒಂದು ಇತಿಹಾಸ ರಚಿಸಿದವರು ಮದರ್ ತೆರೇಸರವರು. ಹೌದು, ಮದರ್ ತೆರೇಸರವರು. ಇವರೇ ನನ್ನ ಆದರ್ಶ ವ್ಯಕ್ತಿ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಮದರ್ ತೆರೇಸರವರು 1990 ಆಗಸ್ಟ್ 14 ಜನಿಸಿದರು. ಇವರ ತಂದೆಯು ಮದರ್ ತೆರೇಸರವರು 8ನೇ ವರ್ಷದಲ್ಲಿಯೇ ಕಳೆದುಕೊಂಡು ತನ್ನ 18ನೇ ವಯಸ್ಸಿನಲ್ಲಿ ಸಿಸ್ಟರ್ಸ್ ಆಫ್ ಲಾರೆಟೋ ಅಂತ ಸಂಸ್ಥೆಯಲ್ಲಿ ಭರ್ತಿಯಾಗುತ್ತಾರೆ. ನಂತರ ಕೋಲ್ಕತ್ತಾದ ಲಾರೆಟೋ ಕಾನ್ವೆಂಟ್ನಲ್ಲಿ ಶಿಕ್ಷಕಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾರೆ. ಅಲ್ಲಿ ಅವರು ನಿರ್ಗತಿಕರನ್ನು ಹಾಗೂ ಗಟಾರ್ಗಳ ಬಳಿ ಇದ್ದ ಅನಾಥರನ್ನು, ಬಡವರನ್ನು
ಅವರ ಸೇವೆಯನ್ನು ಮಾಡಿದರಿಂದಾಗಿ ಇಂದು ಅವರು ಗಟಾರ್ಗಳ ರಾಣಿ ಎಂಬ ಹೆಸರಿನಿಂದ ಜಗತ್ಪ್ರಸಿದ್ಧರಾಗಿದ್ದಾರೆ. ಹೌದು, ಮದರ್ ತೆರೇಸರವರು ನನಗೆ ಒಂದು ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರು 1950ರಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಅಂತ ಒಂದು ಸಂಸ್ಥೆಯನ್ನು ಆರಂಭಿಸಿದರು. ನಂತರ ನಿರ್ಮಲ ಹೃದಯ ಹಾಗೂ ನಿರ್ಮಲ ಶಿಶುಭವನ ಅಂತ 2 ಆಶ್ರಮಗಳನ್ನು ತೆರೆದಿದ್ದರು. ಸೇವೆಯೇ ಪರಮೋನ್ನತ ಧರ್ಮ, ದಯೆಯೇ ಧರ್ಮದ ಮೂಲ ಎಂಬ ಮಾತಿನಂತೆ ಮದರ್ ತೆರೇಸರವರು ಸಾವಿನ ಸಮೀಪದಲ್ಲಿದ್ದವರನ್ನೂ ಕೂಡ ತಬ್ಬಿಕೊಂಡು ಅವರನ್ನು ಪ್ರೀತಿಸಿ ಅವರಿಗೆ ಒಂದು ಶಾಂತಿಯುತ ಸಾವಿಗೆ ಕಾರಣರಾಗುತ್ತಾರೆ. ಹಾಗಾದರೆ ಪ್ರಿಯರೇ, ಮದರ್ ತೆರೇಸರವರು ತಮ್ಮ ಜೀವನದಲ್ಲಿ ಸಂಕಷ್ಟಗಳಿಗೆ ಹಾಗೂ ಅವಮಾನಗಳಿಗೆ ಒಳಗಾಗಿಲ್ಲವೇ? ಖಂಡಿತ. ಒಮ್ಮೆ ಅವರು ಬಡವರಿಗಾಗಿ ಸಹಾಯವನ್ನು ಮಾಡಲು ಮನೆಯಿಂದ ಮನೆಗೆ ಹೋಗುವಾಗ ಒಬ್ಬ ಶ್ರೀಮಂತ ವ್ಯಕ್ತಿಯ ಬಳಿ ಹೋಗಿ ಸಹಾಯವನ್ನು ಕೇಳುತ್ತಾರೆ. ಆದರೆ ಆ ವ್ಯಕ್ತಿ ಕೋಪಗೊಂಡು ಮದರ್ ತೆರೇಸರವರ 2 ಕೈಗಳ ಮೇಲೆ ಉಗುಳುತ್ತಾರೆ. ಆದರೆ ಮದರ್ ತೆರೇಸರವರು ಶಾಂತಗೊಂಡು ನಗುತ್ತಾ ಅದನ್ನು ತನ್ನ ಸೀರೆಯಲ್ಲಿ ಕೈಯನ್ನು ಒರೆಸಿ, ಇದು ನೀವು ನನಗಾಗಿ ಕೊಟ್ಟ ಉಡುಗೊರೆ, ಅದಕ್ಕಾಗಿ ಧನ್ಯವಾದಗಳು. ಆದರೆ ದಯವಿಟ್ಟು ಇನ್ನು ನನ್ನ ಬಡ ಮಕ್ಕಳಿಗಾಗಿ ಏನಾದರೂ ಕೊಡಿ ಅಂದರು. ಅವರ ಮೃದುವಾದ ಮಾತು ಹಾಗೂ ಸಹನಾ ಭಾವವನ್ನು ನೋಡಿದ ಆ ವ್ಯಕ್ತಿ ತನ್ನ ತಪ್ಪನ್ನು ಅರಿತು ಮದರ್ ತೆರೇಸರವರ ಜೀವನದುದ್ದಕ್ಕೂ ಒಬ್ಬ ಮಹಾನ್ ದಾನಿಯಾಗಿ ಹಾಗೂ ಅವರ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಹೀಗೆ ಒಂದು ಚಿಕ್ಕ ಮುಗುಳ್ನಗೆ, ತಾಳ್ಮೆ, ಶಾಂತಿಯಿಂದ ಮದರ್ ತೆರೇಸರವರು ಒಂದು ಹೇಗೆ ಕಠೋರ ಮನಸ್ಸನ್ನು ಬದಲಾಯಿಸಬಹುದು ಎಂದು ಹೇಳಿಕೊಟ್ಟರು. ಮದರ್ ತೆರೇಸರವರು ಈ ಗುಣ ಮದರ್ ತೆರೇಸರವರದ್ದು ನನಗೆ ತುಂಬ ಮೆಚ್ಚುವಂತಾಗಿದೆ. ಹಾಗಾದರೆ ಮದರ್ ತೆರೇಸರವರು ನನಗೆ ಹೇಗೆ ಆದರ್ಶವಾಗುತ್ತಾರೆ ಅಂತ ಹೇಳಬೇಕಾದರೆ, ಅವರು ಒಬ್ಬ ವಿದೇಶಿ ಮಹಿಳೆಯಾದರೂ ನಮ್ಮ ಭಾರತ ದೇಶಕ್ಕೆ ಬಂದು ನಮ್ಮ ಸಂಸ್ಕೃತಿಯನ್ನು ತಿಳಿದುಕೊಂಡು ನಮ್ಮ ಭಾಷೆಯನ್ನು ಕಲಿತು ಇಲ್ಲಿನ ಜನರನ್ನು ಪ್ರೀತಿಸಿ ತನ್ನ ಜೀವನವನ್ನೇ ಇಲ್ಲಿಯೇ ಕಳೆದುಕೊಂಡ ಒಬ್ಬ ಮಹಿಳೆಯಾಗಿದ್ದಾರೆ. ಅವರ ಸೇವೆಯ ಮನೋಭಾವ, ದಯೆ, ಶಾಂತಿ, ತ್ಯಾಗ ಹಾಗೂ ನಿಸ್ವಾರ್ಥ ಮನಸ್ಸಿನಿಂದ ಇಂದು ಅವರು ನನಗೆ ಒಂದು ಆದರ್ಶ ವ್ಯಕ್ತಿಯಾಗಿ ನಿಂತಿದ್ದಾರೆ. ಮಾತ್ರವಲ್ಲದೆ ಅವರ ಗುಣಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಲು ತುಂಬ ಬಯಸುತ್ತೇನೆ. ಮದರ್ ತೆರೇಸರವರು ನಮ್ಮೆಲ್ಲರಿಗೂ ಒಂದು ಪ್ರೇರಣೆಯಾಗಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಸಾನ್ವಿ, ಏನಾಯ್ತು? ಸ್ವಲ್ಪ ನರ್ವಸ್ ಆದ್ರಿ ಇವತ್ತು? ಹೌದು, ನರ್ವಸ್ ಆದೆ. ಯಾಕೆ, ಪ್ರಿಪೇರ್ ಆಗ್ಲಿಲ್ವಾ? ಆಗಿದ್ದೆ, ಆದರೆ ಫಸ್ಟಿಂದಲೇ ನನಗೆ ಎಂತದ ಭಯ ಆಗ್ತಾ ಇತ್ತು. ಓಕೆ, ಸೊ ಹಾಗಾದ್ರೆ ನಿಮ್ಮ ಮಾತು ಜಡ್ಜಸ್ ವರೆಗೆ ಎಷ್ಟು ರೀಚ್ ಆಗಿದೆ ಅಂತ ಕೇಳುವ. ಓಕೆ, ಏನು ಹೆದರಬೇಡಿ, ಭಾಷಣ ಮುಗೀತು, ಇನ್ನು ಹೆದರ್ಲಿಕ್ಕಿಲ್ಲ. ಓಕೆ, ಎಸ್. ಸೊ ಆರತಿ ಮೇಡಮ್, ಹೇಗಿತ್ತು ಸಾನ್ವಿ ಅವರ ಮಾತುಗಳು? ಸೊ ಮದರ್ ತೆರೇಸಾ ಅವರ ಕುರಿತಾಗಿ ಮಾತನಾಡಿದ್ರು, ಸ್ವಲ್ಪ ಮಿಡ್ಲಲ್ಲಿ ಏನೋ ಸ್ವಲ್ಪ ಮಿಸ್ ಆಯಿತು, ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ರು. ಸೊ ಹೇಗನ್ನಿಸ್ತು ಮೇಡಮ್? ಹಲೋ ಸಾನ್ವಿ. ಹಲೋ ಮೇಡಮ್. ಏನಾಯಿತು, ನರ್ವಸ್ ಆಯ್ತಾ? ಹೌದು ಮೇಡಮ್. ಯಾಕೆ, 3rd ರೌಂಡಿಗೆ ಬಂದಮೇಲೆ ನರ್ವಸ್ ಆಗುತ್ತಾ? ಹೌದು ಮೇಡಮ್, ಫಸ್ಟ್ ಟೈಮ್ ಆಯಿತು. ಹೌದಾ? ಓಕೆ, ಫೈನ್. ಮದರ್ ತೆರೇಸಾ ಟಾಪಿಕ್ ತುಂಬ ಚೆನ್ನಾಗಿದೆ. ಇವನ್ ಮಾತು ಒಂದು ಸಲ ಫುಲ್ ಬ್ಲ್ಯಾಂಕ್ ಆಗಿ ನೀನು ಮತ್ತೆ ಅದನ್ನು ಕಂಟಿನ್ಯೂಟಿ ತಗೊಂಡ ಮೇಲೆ ನೀಟಾಗಿ ಪ್ರೆಸೆಂಟ್ ಮಾಡ್ತಾ ಬಂದೆ. ಬಟ್ ಇನ್ ದ ಬಿಗಿನಿಂಗ್ ಟೋಟಲಿ ಕನ್ಫ್ಯೂಸ್ಡ್ ಅಲ್ವಾ? ಹೌದು ಮ್ಯಾಮ್, ಕನ್ಫ್ಯೂಷನ್ಸ್ ಇತ್ತು. ನಾನು ಹೇಗೆ, ಎಲ್ಲಿ, ಏನು ಮಾಡಲಿ ಅಂತ ಹೇಳುವಂತಹ ಕನ್ಫ್ಯೂಷನ್ಸ್ ಕಂಪ್ಲೀಟ್ ನಿನ್ನ ಎಕ್ಸ್ಪ್ರೆಷನಲ್ಲಿ ಕಾಣ್ತಾ ಇತ್ತು. ಅದನ್ನ ಒಂದು ಅವಾಯ್ಡ್ ಮಾಡಿದ್ದಿದ್ರೆ ನೀನು ಮತ್ತೇನು ಕ್ಯಾರಿ ಮಾಡಿದೆಯಲ್ವಾ, ಅದು ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕಾಣಿಸ್ತು. ಥ್ಯಾಂಕ್ ಯು ಮ್ಯಾಮ್. ಸೊ ಅದನ್ನೇ ನೀನು ಬಿಗಿನಿಂಗಿಂದ ಮಾಡಿದಿದ್ರೆ ತುಂಬ ಚಂದದ ಪ್ರೆಸೆಂಟೇಷನ್ ಅಂತ ಹೇಳಿ ಅನಿಸ್ತಾ ಇತ್ತು. ಬಟ್ ವಾಟ್ ಎವರ್, ಓಕೆ, ಮುಂದೆ ನರ್ವಸ್ ಆಗಬೇಡ. ಫಸ್ಟ್ ಆಫ್ ಆಲ್ ನಾವೇ ಸ್ಟ್ರಾಂಗ್ ಆಗಿರಬೇಕು ಫಸ್ಟಿಗೆ ಅಲ್ವಾ? ತುಂಬ ಸ್ಟ್ರಾಂಗ್ ಆಗಿರಬೇಕು. ಒಂದು ಫಸ್ಟ್ ಸ್ಟೇಜ್ ಮೇಲೆ ಬಂದು ನಿಂತಾವಾಗ ಓಕೆ, ಖಂಡಿತವಾಗಿಯೂ ನಾನು ಒಪ್ತೇನೆ, ಭಯ ಆಗತ್ತೆ, ಸಹಜವಾಗಿ, ಮನುಷ್ಯ ಸಹಜ. ನೆಕ್ಸ್ಟ್ ನೀನಿದು ಕಂಟಿನ್ಯೂಸ್ಲಿ ನೀನು ಸ್ಟೇಜ್ ಮೇಲೆ ಬಂದು ನಿಂತಾವಾಗ ನಿಂಗೆ ಭಯ ಆಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ವಿದೌಟ್ ಪ್ರಿಪರೇಷನ್ ಬಂದಿದ್ದೇನೇನೋ ಅಂತ ಹೇಳುವಂಥ ಫೀಲಿಂಗ್ಸು ನಿನ್ನಲ್ಲಿ ಇರಬಹುದು. ಹೌದು. ಸೊ ಪ್ರಿಪೇರ್ ಆಗಿದ್ಯಾ? ಆಗಿದ್ದೆ, ಆದರೆ ಒಂದು ಫೀಲಿಂಗ್ ಇತ್ತು ನನಗೆ, ಹಾಗೆ ಏನಾಗ್ಬೋದು ಅಂತ. ಮುಂಚೆ ಇರಲಿಲ್ಲ, ಅದು ಇರಲಿಲ್ಲ, ಈಗ ಬರ್ತಾ ಇದೆ ಆ ಫೀಲಿಂಗ್ಸ್. ಬೇಡ, ನೀನು ಒಂದು ಕೆಲಸ ಮಾಡು, ಮನೆಯಲ್ಲಿ ಈಗ ಪ್ರಾಕ್ಟೀಸ್ ಮಾಡುವಂತಹ ಆ ಒಂದು ಟೈಮಲ್ಲಿ ಮಿರರ್ ಎದುರಿಗೆ ನಿಂತ್ಕೊಂಡು, ಒಂದು ಕನ್ನಡಿ ಎದುರಿಗೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡು. ಆವಾಗ ನಿನಗೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಏನು ಎಕ್ಸ್ಪ್ರೆಷನ್ ಬರ್ತಾ ಇರುತ್ತೆ,
ಅಂತ ಹೇಳುವಂಥದ್ದು ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇರ್ತದೆ. ನಾನು ಎಲ್ಲಿ ಅದನ್ನು ಓವರ್ಕಮ್ ಮಾಡಬಹುದು, ಹೇಗೆ ಮಾಡಬಹುದು ಅಂತ ಹೇಳುವಂಥದ್ದನ್ನು ನೀನೇ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡಬಹುದು. ಸಜೆಷನ್ಸ್ ತಗೋ, ಟೋಟಲಿ ನಿನ್ನನ್ನು ನೀನು ಯಾವ ರೀತಿ ರಿಫ್ಲೆಕ್ಟ್ ಮಾಡಬಹುದು ಅನ್ನೋದನ್ನು ಆ ಕನ್ನಡಿ ನಿನಗೆ ಕಲಿಸಿಕೊಡುತ್ತೆ. ಆ ರೀತಿ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಚಂದದ ಭಾಷಣವನ್ನು ನೀನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗನ್ನಿಸ್ತು. ಬಟ್ ವಾಟ್ ಎವರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಗ್ಲಾನಿಸ್ ಸರ್, ಹೇಗಿತ್ತು ನಮ್ಮ ಸಾನ್ವಿಯವರ ಮಾತುಗಳು? ಹೆಲೋ ಸಾನ್ವಿ, ಹಲೋ ಸರ್. ನಿಮ್ಮ ಭಾಷಣದಲ್ಲಿ ಹೇಗಿತ್ತಂದರೆ, ನೀವು ಮೊದಲೇ ಹೇಳಿದಿರಿ ನನಗೆ ಏನೋ ಸ್ವಲ್ಪ ಆಗ್ತಾ ಇತ್ತು, ಡೌಟ್ ಇತ್ತು, ಸರಿ ಆಗ್ತದ ಭಾಷಣ ಇಲ್ವಾ ಅಂತ. ಆ ಡೌಟೇ ಈ ನರ್ವಸ್ನೆಸ್ಸಿಗೆ ಮೂಲ. ನನಗೆ ಈಗ ಇಲ್ಲಿಂದ ಒಂದು ಗೋವಾಕ್ಕೆ ಹೋಗಬೇಕಾದ್ರೆ ಬಸ್ಸಲ್ಲಿ, ಓಕೆ, ಬಸ್ಸಲ್ಲಿ ಹೋಗಬೇಕಾದ್ರೆ ಇಲ್ಲಿ ಕುಂದಾಪುರ ಬರುವಾಗಲೇ ನನಗೆ ವಾಂತಿ ಆಗ್ಬೋದಾ ಅಂತ ತಲೆಯಲ್ಲಿದ್ದರೆ, ಕುಂದಾಪುರದಲ್ಲಿ ವಾಂತಿ ಮಾಡಲೇಬೇಕು. ಬರ್ಕಳ ಬರುವಕ್ಕಿಂತ ಮುಂಚೆ ನಂದು ಆಗಿ ಹೋಗ್ತದೆ ವಾಂತಿ ಮಾಡಿದ ಆದಮೇಲೆ ಮನಸ್ಸು ಒಮ್ಮೆ ನಿರಾಳವಾಗ್ತದೆ. ಹೌದಲ್ವಾ? ಹೌದು. ಲೈಫ್ ಕೂಡ ಹಾಗೇನೆ, ಈ ಭಾಷಣ ಕೂಡ ಹಾಗೇನೆ. ಈಗ ನೀವು ಒಂದಂತೂ ನಾನು ಅಪ್ರಿಷಿಯೇಟ್ ಮಾಡ್ತೇನೆ, ನೀವು ಎಡವಿದ್ರಿ ಸ್ಟಾರ್ಟಿಂಗಿಗೆ, ಆದರೆ ನೀವು ರೇಸನ್ನು ಕಂಪ್ಲೀಟ್ ಮಾಡಿದ್ರಿ. ಅದಕ್ಕೆ ಒಂದು ಸೆಲ್ಯೂಟ್ ಕೊಡಬೇಕು. ಯಾಕಂದರೆ ಬಿದ್ದು ಲಾಸ್ಟಿಗೆ ಶಿಲುಬೆಗೆ ಏರಿಸ್ಬೇಕಲ್ಲ, ನೀವು ಏನಾದರೂ ಮಾಡಿದ್ದೀರಿ. ಓಕೆ, ಬಟ್ ಯು ಹ್ಯಾವ್ ದ ಪೊಟೆನ್ಷಿಯಲ್ ಸಾನ್ವಿ. ನಾವು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇಲ್ಲ. ಈ ಒಂದು ಘಟನೆ ನಿಮಗೆ ಒಂದು ನೆಕ್ಸ್ಟಿಗೆ ಏನಂತ ಹೇಳಿದರೆ, ಫೇಲ್ಯೂರ್ ಶುಡ್ ನಾಟ್ ಬಿ ಅ ರಿಪೀಟಿಂಗ್ ಮಿಸ್ಟೇಕ್. ಓಕೆ, ಫೇಲ್ಯೂರ್ ಆಗ್ಬೋದು, ಓಕೆ, ನೀವು ಬೀಳಬಹುದು, ಆದರೆ ಮತ್ತೆ ಬೀಳದ ಹಾಗೆ ನೀವು ಚೇತರಿಸ್ಕೊಳ್ಬೇಕು. ಓಕೆ, ಇಷ್ಟು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಹಾಗುರುಗಳು ಅಲ್ವಿಂದ್ ದಂತಿ ಸರ್, ಏನು ಹೇಳ್ತೀರಿ? ಏನು ಹೇಳೋದು ಸಾನ್ವಿ, ಎಸ್ ಸರ್. ರಜೆಯಲ್ಲಿ ಏನು ಮಾಡ್ತಿದ್ದೀರಿ? ರಜೆಯಲ್ಲಿ ನಮಗೆ ಮಲ್ಲಿಗೆ ಕೃಷಿ ಉಂಟು, ಹಾಗೆ ನಮ್ದು ಸುಮಾರು. ನಿಮಗೆ ನಿಮ್ಮ ಇಷ್ಟೇ ಗಿಡಗಳಂದುಂಟಾ? ಇದು ನಂದು ಗಿಡ ಅಂತ? ಇಲ್ಲ ಹಾಗೆ ಏನಿಲ್ಲ. ಯಾವ ಗಿಡಕ್ಕೆ ಹೋಗಿ ಕೂಡ ತೆಗಿಬೋದಾ? ಹೌದು. ಇದು ಇಷ್ಟು ಅಪ್ಪನಿಗೆ, ಇಷ್ಟು ಅಮ್ಮನಿಗೆ, ಇಷ್ಟು ನನಗೆ ಅಂತ ಇಲ್ವಾ? ಇಲ್ಲ ಅದು ತೆಗಿಬೇಕು. ಇಟ್ಲಿ ಮುಜಿ ಸಣ ತಶಿನ ನಾನಾ. ಮತ್ತೆ ಮಲ್ಲಿಗೆ ಆದ ಮೇಲೆ? ಮಲ್ಲಿಗೆ ಆದ್ಮೇಲೆ ಗೇರು ಬೀಜ ತೆಗಿಲಿಕ್ಕುಂಟಾ? ಗೇರು ಬೀಜ, ಇಲ್ಲ ಕಾಜು, ನಾನು ಅದಿಲ್ಲ. ಅದಾದ್ಮೇಲೆ ಇನ್ಸ್ಟಾದಲ್ಲಿ ಮುಳುಗ್ಲಿಕ್ಕುಂಟಾ? ಹಾಗೇನಿಲ್ಲ, ಮಧ್ಯಾಹ್ನ ತನಕ ನಾವು ಅದೇ ಆಗ್ತದೆ ನಮಗೆ ಕೆಲಸ. ಮತ್ತೆ ನಮಗೆ ಸ್ವಲ್ಪ ಸಮಯ ಫ್ರೀ ಅಂತ ಕೊಡ್ತಾರೆ. ಮತ್ತೆ ಸಂಜೆಯಲ್ಲಿ ಇನ್ಸ್ಟ್ರೂಮೆಂಟ್ ಪ್ಲೇಯಿಂಗ್ ಎಲ್ಲ ಮಾಡ್ತೇನೆ ನಾನು. ಯಾವುದು? ಪಿಯಾನೋ ಮತ್ತೆ ಯೂಕಲೇಲೆ. ಮತ್ತೆ ಸ್ವಲ್ಪ ಅಮ್ಮನಿಗೆ ಹೆಲ್ಪ್ ಮಾಡುದಂದ್ರೆ ಹೊರಗಿನ ಕೆಲಸದಲ್ಲಿ ಕೊಡ್ತಾರೆ ಹಾಗೆ. ಸೊ ಇದರ ನಡುವೆ ಮದರ್ ತೆರೇಸಾ ಅಲ್ವಾ? ನೀವು ನೇರವಾಗಿ ಸಿಲೆಕ್ಟ್ ಆದದ್ದು ಯಾವುದಕ್ಕೆ? ಆಡಿಷನ್ ಅಲ್ಲಿ ಮತ್ತೆ ಲಾಸ್ಟ್ ರೌಂಡ್, ಪ್ರೀವಿಯಸ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ. ಮತ್ತೊಂದು ರೌಂಡ್ ನಲ್ಲಿ ವೇಟಿಂಗ್ ನಲ್ಲಿ ಇದ್ರಾ? ಫಸ್ಟ್ ರೌಂಡ್ ಅಲ್ಲಿ ವೇಟಿಂಗ್ ನಲ್ಲಿ ಇದ್ದೆ. ಒಮ್ಮೆ ನಿಮಗೆ ಜರ್ಕ್ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಹೀಗಿರಬೇಕು ಅಂತ ಹೇಳಿ. ಹೌದು. ಸೊ ನಿಮ್ಮ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ನೀವು ಕೊಂಕಣಿ ಭಾಷಣಕ್ಕೆ ಹೋಗ್ತೀರಿ. ಹೌದು. ಅಲ್ವಾ? ಹೌದು. ಕೊಂಕಣಿ ಭಾಷಣಕ್ಕೆ ಹೋಗುವಾಗ ಅಲ್ಲಿ 3 ಜಡ್ಜಸ್ 3 ಪ್ಲೇಸ್ ನಲ್ಲಿ ಕೂತ್ಕೊಳ್ತಾರೆ. ಹೌದು. ಅವರನ್ನು ನೋಡ್ತೀರಿ ನೀವು. ಇಲ್ಲಿ ಇರುವುದು ನಿಮಗೆ ನೋಡ್ಲಿಕ್ಕೆ ಕ್ಯಾಮರಾ ಮಾತ್ರ. ಆದ್ರೂ ಕೂಡ ನಿಮ್ಮ ಕುತ್ತಿಗೆ ತಿರುಗುತ್ತಿತ್ತು. ಭರತನಾಟ್ಯದಲ್ಲಿ ಇದ್ರಾ? ಇಲ್ಲ. ಕಣ್ಣು ತಿರುಗುತ್ತಿತ್ತು, ಇದರಲ್ಲಿ ತಿರುಗುತ್ತಿತ್ತು, ಹಾಗೆ ತಿರುಗುತ್ತಿತ್ತು. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಅಲ್ಲಿ ಕ್ಯಾಮರಾದ ಹಿಂದೆ ಇರುವಂಥ ವ್ಯಕ್ತಿಗಳು ಆಚೀಚೆ ಹೋಗುವಾಗ ಡಿಸ್ಟ್ರಾಕ್ಷನ್ ಎಲ್ಲ ಆಗ್ತದೆ. ನೀವು ಕ್ಯಾಮರಾವೇ ನೋಡಿದರೆ ನೀವು ಏನು ಪ್ರಿಪೇರ್ ಮಾಡಿಕೊಂಡಿದ್ದೀರಿ ಅದು ಬರುತ್ತೆ. ಯಾರು ಭಾಷಣ ಪ್ರಿಪೇರ್ ಮಾಡಿದ್ದು? ನಾನು ಮತ್ತೆ ನನ್ನ ಅಮ್ಮ. ನೋಡಿ, ದೊಡ್ಡ ಸಮಸ್ಯೆ ಏನಂದರೆ ಅವರ ಥಿಂಕಿಂಗ್ ಲೆವೆಲ್. ಸೊ ನೀನು ನಿನ್ನಷ್ಟಕ್ಕೆ ನಿನಗೆ ಹೇಗೆ ಆಗಬೇಕು ಹಾಗೆ ಸೆಂಟೆನ್ಸನ್ನು ನೀನು ಟ್ರಾನ್ಸ್ಲೇಟ್ ಮಾಡಬೇಕು ಅಥವಾ ಸಿಂಪ್ಲಿಫೈ ಮಾಡಬೇಕು. ಓಕೆ, ಅಧ್ಯಾಪಕರು ಪ್ರಬಂಧ ಕೊಡ್ತಾರೆ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ಯು ಕ್ಯಾನ್ ಮಾಡಿಫೈ ದ್ಯಾಟ್ ಇನ್ ಯುವರ್ ಓನ್ ಸೆಂಟೆನ್ಸಸ್. ಸೊ ಹಾಗೆ ಮಾಡಿದರೆ ಇದು ಈ ಇವತ್ತಿನ ಪರಿಸ್ಥಿತಿ ಬರುತ್ತಿರಲಿಲ್ಲ. ಮದರ್ ತೆರೇಸರವರು ವಿದೇಶಿ ಮಹಿಳೆ ಅಂತ ಮಾತ್ರ ಹೇಳಿದ್ರಿ ನೀವು. ವಿದೇಶಿ ಮಹಿಳೆ ಭಾರತಕ್ಕೆ ಬಂದು ಭಾರತೀಯರ ಹಾಗೆ ಸೀರೆ ಉಡುತ್ತಾರೆ. ಅವರು ಉಡುವಂಥ ಸೀರೆಯ ಸೊಬಗು ಮತ್ತು ಮೆರಗು ಉಂಟಲ್ಲ, ಬೇರೆ ಯಾರಿಗೂ ಇಲ್ಲ. ಅವರು ತಲೆಯನ್ನು ಕೂಡ ಮುಚ್ಚುತ್ತಾರೆ ಅದರಲ್ಲಿ. ನಮ್ಮ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಇಂದಿರಾ ಗಾಂಧಿ ಪ್ರಧಾನಮಂತ್ರಿ. 10th ಆಯ್ತಾ ನಿಂದು? 10th ಆಯ್ತಾ? ವೇಟಿಂಗ್ ಫಾರ್ ರಿಸಲ್ಟ್. ಓಕೆ, ಫಸ್ಟ್ ಪ್ರೆಸಿಡೆಂಟ್ ಈಸ್ ಪ್ರತಿಭಾ ಸಿಂಗ್ ಪಾಟೀಲ್. ಸೊ ಅವರು ಕೂಡ ಉಡುತ್ತಿದ್ರು.
ಸೊ ವಿದೇಶಿ ಮಹಿಳೆಯನ್ನು ಭಾರತೀಯ ಸಂಸ್ಕೃತಿಗೆ ಅವರು ಮೈಗೂಡಿಸಿಕೊಂಡು ಅಲ್ಲಿಂದ ಅವ್ರು ಮುಂದುವರಿದರು. ನೀವು ಭಾಳ ಚೆನ್ನಾಗಿ ಮಾತನಾಡಿದ್ರಿ. ಸೊ ಜೋ ಹುವಾ ಸೋ ಹುವಾ, ಏನು ಅದಕ್ಕೆ ಟೆನ್ಷನ್ ಮಾಡಲಿಕ್ಕಿಲ್ಲ. ಓಕೆ, ಸೊ ಒಳ್ಳೆ ಪ್ರಯತ್ನವನ್ನು ಮಾಡಿದ್ದೀರಿ. ನೋಡುವ ಮುಂದಕ್ಕೆ ಏನಾಗ್ತದೆ ಅಂತ ಹೇಳಿ. ಸದ್ಯಕ್ಕೆ ನೀವು ವೇಟಿಂಗ್ ಲಿಸ್ಟ್ನಲ್ಲಿದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ಫಸ್ಟ್ ರೌಂಡ್ನಲ್ಲಿ ವೇಟಿಂಗ್ ಲಿಸ್ಟ್ನಲ್ಲಿ ಇದು ಸೆಲೆಕ್ಟ್ ಆಗಿದ್ದೀರಿ. ಸೊ ಈ ರೌಂಡ್ನಲ್ಲಿ ಕೂಡ ಆಗುವಂಥ ಚಾನ್ಸಸ್ಗಳಿದ್ದಾವೆ. ಹೋಪ್ಸ್ ಬಿಡಲಿಕ್ಕಿಲ್ಲ. ಆಯಿತು, ಎಸ್, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಆ್ಯಂಡ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಇಲ್ಲಿಯವರೆಗೆ 4 ಸ್ಪರ್ಧಾಳುಗಳು ಭಾಗವಹಿಸಿದ್ದು ಕೇವಲ ಒಬ್ಬರು ಮಾತ್ರ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದು 3 ಜನ ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಹಾಗಾದರೆ ಇಂದಿನ ಸಂಚಿಕೆಯ ಕೊನೆಯ ಸ್ಪರ್ಧಿ ದಶಮಿ ಶೆಟ್ಟಿ ಅವರು ಸೆಲೆಕ್ಟ್ ಆಗ್ತಾರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗೇನೆ ಅವರ ಆದರ್ಶ ವ್ಯಕ್ತಿ ಯಾರು ಅನ್ನೋದನ್ನು ನೋಡಬೇಕಾಗಿದೆ. ಇದೀಗ ಸ್ಪರ್ಧಾ ಕಣಕ್ಕೆ ದಶಮಿ ಶೆಟ್ಟಿ. ದಶಮಿ ಅವರೇ, ಹಾಯ್, ಸೊ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೆ, ನೀವು? ನಾನು ಆರಾಮಿದ್ದೇನೆ. 3ನೇ ಸುತ್ತಿಗೆ ಪ್ರಿಪರೇಷನ್ ಎಲ್ಲ ಹೇಗಿದೆ? ಚೆನ್ನಾಗಾಗಿದೆ. ಆಗಿದೆ. ಸೊ ಯಾರು ನಿಮ್ಮ ಆದರ್ಶ ವ್ಯಕ್ತಿ? ಯಾರ ಕುರಿತಾಗಿ ಮಾತಾಡ್ತೀರಿ? ನನ್ನ ಆದರ್ಶ ವ್ಯಕ್ತಿ ನನ್ನ ಅಮ್ಮ. ಸೊ ಅಮ್ಮನ ಮೇಲೆ ಪ್ರೀತಿ ಮತ್ತು ಆದರ್ಶ ಸೊ ನಿಮ್ಮ ಲೈಫ್ ನಲ್ಲಿ ಕೂಡ ಇದೆ. ಸೊ ಅಮ್ಮನನ್ನ ಯಾವ ರೀತಿಯಲ್ಲಿ ಆದರ್ಶ ವ್ಯಕ್ತಿಯನ್ನಾಗಿ ತೆಕೊಂಡ್ರಿ, ಯಾವ ಗುಣ ಇಷ್ಟ ಆಯ್ತು ಎಲ್ಲವನ್ನ ನಾವುಗಳು ಕೇಳಲಿಕ್ಕೆ ಕಾಯ್ತಾ ಇದ್ದೇವೆ. ಓಕೆ, ರೆಡಿ ಅಲ್ವಾ? ರೆಡಿ. ಎಸ್ ವೀಕ್ಷಕರೇ, ಹಾಗಾದ್ರೆ ನೇರವಾಗಿ ದಶಮಿ ಶೆಟ್ಟಿ ಅವರ ಮಾತುಗಳನ್ನ ಕೇಳೋಣ. ಸೊ ಅವರ ಆದರ್ಶ ವ್ಯಕ್ತಿ ಅವರ ಅಮ್ಮ. ಹಾಗಾದ್ರೆ ತಡ ಮಾಡೋದು ಯಾಕೆ, ಬನ್ನಿ ಅವರ ಮಾತನ್ನ ಕೇಳೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ನಾನು ಅಕ್ಷಿ ತೆರೆದಾಗ ಕಂಡ ಮೊದಲ ವ್ಯಕ್ತಿ, ಅತ್ತಾಗ ಕೇಳಿದ ಮೊದಲ ಧ್ವನಿ, ನನ್ನ ಜೀವನದ ಮೊದಲ ಪ್ರೀತಿ, ಅದುವೇ ನನ್ನ ಅಮ್ಮ. ಗೌರವಾನ್ವಿತರೇ, ಇಂದು ನಾನು ಮಾತನಾಡಲಿರುವ ವಿಷಯ ನನ್ನ ಆದರ್ಶ ವ್ಯಕ್ತಿ ನನ್ನ ಅಮ್ಮ. ಜಗತ್ತಿನಲ್ಲಿ ಅದೆಷ್ಟೋ ಮಹಾನುಭಾವರು ನಮಗೆ ಆದರ್ಶಪ್ರಾಯರು, ಆದರೆ ಅವರೆಲ್ಲರಲ್ಲಿ ನನ್ನ ಮೊದಲ ಆಯ್ಕೆ ನನ್ನ ಹಡೆದವ್ವ. ಅಮ್ಮ ಎಂದರೆ ಕೇವಲ ಒಂದು ಪದವಲ್ಲ, ಅದು ಪ್ರೀತಿ, ತ್ಯಾಗ ಮತ್ತು ಅನಂತ ಸಹನೆಯ ರೂಪ. ನನ್ನ ಅಮ್ಮ ವೃತ್ತಿಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕಿ. ಆಕೆ ನನಗೆ ಮಾತ್ರವಲ್ಲ, ಅದೆಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುತ್ತಾಳೆ. ಮನೆಯಲ್ಲಿ ನಮಗೂ ಕೂಡ ಹಾಗೆಯೇ ಪ್ರೋತ್ಸಾಹ ನೀಡುತ್ತಾಳೆ. ಆಕೆ ಅತ್ಯುತ್ತಮ ಗೃಹಿಣಿ. ಅವಳು ಶಾಲೆಯಲ್ಲಿ ಕೇವಲ ಪಾಠ ಮಾಡುವುದಿಲ್ಲ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸುವಲ್ಲಿ ಶ್ರಮಿಸುತ್ತಾಳೆ. ಅವಳು ಉತ್ತಮ ಕ್ರೀಡಾಪಟು. ಆಕೆ ಸಕಲ ಕಲಾವಲ್ಲಭೆ. ಕತೆ, ಕವನ, ಭಾಷಣ, ಪ್ರಬಂಧ, ನಿರೂಪಣೆ ಇತ್ಯಾದಿಗಳಲ್ಲಿ ಎತ್ತಿದ ಕೈ. ಅವಳು ಸದ್ಗುಣ ಸಂಪನ್ನೆ. ದೇವರು ಎಲ್ಲೆಡೆ ಇರಲು ಸಾಧ್ಯವಿಲ್ಲ, ಆದ್ದರಿಂದ ಅಮ್ಮ ಎಂಬ ರೂಪದಲ್ಲಿ ನಮ್ಮ ಜೊತೆಗಿರುತ್ತಾರೆ ಎಂಬ ಮಾತು ಅಕ್ಷರಶಃ ಸತ್ಯ. ಆಕೆ ನನ್ನ ಜೀವನದ ಮೊದಲ ಗುರು, ಸ್ನೇಹಿತೆ, ಮಾರ್ಗದರ್ಶಕಳು. ನಾನು ಸೋತಾಗ ಧೈರ್ಯ ತುಂಬಿದವಳು. ಸುಖ ಬಂದಾಗ ಹಿಗ್ಗದೆ, ಕಷ್ಟ ಬಂದಾಗ ಕುಗ್ಗದೆ, ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವುದನ್ನು ಕಲಿಸಿದವಳು. ಅವಳ ತ್ಯಾಗವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಅವಳ ಜೀವನವೇ ನನಗೊಂದು ಪಾಠ. ನನ್ನ ಅಮ್ಮ ತಂದೆ ತಾಯಿಗೆ ಒಳ್ಳೆಯ ಮಗಳು, ಅತ್ತೆ ಮಾವರ ಪ್ರೀತಿಯ ಸೊಸೆ, ನನ್ನ ತಂದೆಗೆ ತಕ್ಕ ಹೆಂಡತಿ, ಮಕ್ಕಳಾದ ನಮಗೆ ಮಮತಾ ಎಂಬ ಹೆಸರಿಗೆ ತಕ್ಕಂತೆ ಮಮತಾಮಯಿ. ನಾನು ಇಲ್ಲಿ ನಿಂತು ಮಾತನಾಡುತ್ತಿದ್ದೇನೆಂದರೆ ಅದಕ್ಕೆ ಅಮ್ಮನ ಪ್ರೇರಣೆ ಮತ್ತು ಸ್ಫೂರ್ತಿಯೇ ಕಾರಣ. ನನ್ನಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅದನ್ನು ಬೆಳೆಸಿದವಳು ನನ್ನ ಅಮ್ಮ. ನನ್ನಮ್ಮನಿಗೆ ಮೊಬೈಲ್ ಟಿವಿಯಾಗಿ ಇಳಿಲ್ಲ, ಪುಸ್ತಕವನ್ನೇ ಓದುವ ಅಮ್ಮ ನನ್ನಲ್ಲಿಯೂ ಆ ಗುಣವನ್ನು ಬೆಳೆಸಿದ್ದಾರೆ. ಅಮ್ಮನಿಂದ ತರಬೇತಿ ಪಡೆದ ಅದೆಷ್ಟೋ ವಿದ್ಯಾರ್ಥಿಗಳು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದಾರೆ. ಅವರ ವಿದ್ಯಾರ್ಥಿಗಳು ಓದಿ ಉನ್ನತ ಸ್ಥಾನಕ್ಕೇರಿದ್ದು ಅಮ್ಮನಿಗೆ ಕರೆ ಮಾಡಿ ನಾವೀ ಸ್ಥಾನಕ್ಕೇರಲು ನೀವೇ ಕಾರಣ ಎಂದು ಹೇಳಿದಾಗ ನನಗೆ ಅಮ್ಮನ ಮೇಲೆ ತುಂಬ ಹೆಮ್ಮೆ ಎನಿಸುತ್ತದೆ. ಅಮ್ಮ ಅಪ್ಪರ ಆದರ್ಶ ದಾಂಪತ್ಯ, ಸಂಸಾರವನ್ನು ಸರಿದೂಗಿಸುವ ಕಲೆ, ಮಕ್ಕಳಾದ ನಮ್ಮನ್ನು ಸಂಭಾಳಿಸುವ ರೀತಿ, ಒಟ್ಟಾರೆಯಾಗಿ ಅಮ್ಮನ ಜೀವನ ಮೌಲ್ಯಗಳೇ ನನಗೆ ಆದರ್ಶ. ಅಮ್ಮ ಕಲಿಸಿದ ಪಾಠ ಪರಿಶ್ರಮವೇ ಯಶಸ್ಸಿನ ಗುಟ್ಟು. ನನ್ನ ಅಮ್ಮ ನನಗೆ ಕೇವಲ ಆದರ್ಶ ವ್ಯಕ್ತಿ ಮಾತ್ರವಲ್ಲ, ಆಕೆ ನನ್ನ ಜೀವನದ ಪ್ರೇರಣೆ, ನನ್ನ ಉಸಿರು, ನನ್ನ ಜೀವನದ ದಿಕ್ಕು. ನನ್ನ ಅಮ್ಮನ ಕುರಿತಾದ ಸಿಂಧುವಿನೋಪಾದಿಯ ವಿಷಯಗಳಲ್ಲಿ ನಾನಿಲ್ಲಿ ಹೇಳಿರುವುದು ಕೇವಲ ಬಿಂದುವಿನಷ್ಟು ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕುತ್ತಿದ್ದೇನೆ, ಹೊರತು ನನ್ನ ವಿಚಾರಗಳಿಗಲ್ಲ. ಧನ್ಯವಾದಗಳು. ಎಸ್ ದಶಮಿ, ಹಾಯ್, ಹೇಗನಿಸ್ತು? ಅಡ್ಡಿಲ್ಲ. ಸೊ ಜಡ್ಜಸ್ ಏನು ಹೇಳ್ಬೋದು? ನೋಡಬೇಕು. ಸೊ ಏನನ್ನಿಸ್ತಾ ಇದೆ ಈಗ ವೇಟಿಂಗ್ ಲಿಸ್ಟ್ ಸೆಲೆಕ್ಷನ್?
ಅದು ನನ್ನ ಸ್ಪೀಚ್ ಜಡ್ಜಸ್ಸಿಗೆ ಹೇಗೆ ಮುಟ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನನಗೆ ಪರವಾಗಿಲ್ಲ, ಚೆನ್ನಾಗಾಗಿದೆ. ಅಲ್ಲ, ಸೆಲೆಕ್ಟ್ ಆಗ್ಬೇಕು ಅನ್ನಿಸ್ತಿದ್ಯಾ, ವೇಟಿಂಗ್ ಲಿಸ್ಟ್ ಅಲ್ಲಿ ಇರಬೇಕು ಅನ್ನಿಸ್ತಿದ್ಯಾ? ಸೆಲೆಕ್ಟ್ ಆದ್ರೆ ಸಂತೋಷ, ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ತನಕ ಬಂದಿದ್ದೀನಿ ಅನ್ನುವ ತೃಪ್ತಿ ಉಂಟು. ಓಕೆ, ಎಸ್. ಹಾಗಾದ್ರೆ ನೇರವಾಗಿ ನಮ್ಮ ತೀರ್ಪುಗಾರ ಹತ್ರ ಕೇಳುವ. ಎಸ್, ಆರತಿ ಮೇಡಮ್, ಹೇಗನ್ನಿಸ್ತು ನಮ್ಮ ದಶಮಿ ಅವರ ಮಾತುಗಳು? ಹಲೋ ದಶಮಿ, ಹಾಯ್. ಅತ್ಯುತ್ತಮವಾದಂತಹ ಭಾಷಣ ಅಂಥೇಳಿ ನನಗನ್ನಿಸ್ತು. ಧನ್ಯವಾದಗಳು. ಒಂದು, ತಾಯಿಯನ್ನು ಆದರ್ಶವನ್ನಾಗಿಟ್ಕೊಂಡು ತಾಯಿಯನ್ನು ಮಾತೃದೇವೋಭವ ಅಂತ ಹೇಳುವಂತಹ ಮಾತಿಗೆ ಪೂರಕವಾಗಿ ಎಲ್ಲಿ ಹೇಗೆ ನಾನು ಅವರನ್ನು ವರ್ಣಿಸಲಿ ಅಂತ ಹೇಳೋದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಅರಿತುಕೊಂಡು ನೀನು ಎಲ್ಲಿ ನಿಂತ್ಕೊಂಡು 3 ನಿಮಿಷದ ಭಾಷಣವನ್ನು ಮಾಡಿದೀಯಾ. ತಾಯಿಯೇ ಮೊದಲ ಗುರು ಅಂತ ಹೇಳುವುದನ್ನು ಕೂಡ ಪ್ರೂವ್ ಮಾಡಿಬಿಟ್ಟಿದೀಯಾ ಅಲ್ವಾ. ತಾಯಿಯು ಕೂಡ ಇನ್ನಿತರ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಮಾರ್ಗದರ್ಶಕಿ ಅನ್ನೋದನ್ನು ಕೂಡ ನಿನ್ನ ಮಾತಲ್ಲಿ ಅಲ್ಲಲ್ಲಿ ಅದನ್ನು ತೋರಿಸಿಕೊಟ್ಟಿದೀಯಾ. ಅತ್ಯುತ್ತಮವಾಗಿ ಅಟೆಂಪ್ಟ್ ಮಾಡಿದೀಯಾ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನೇರವಾಗಿ ಮುಂದಿನ ತೀರ್ಪುಗಾರರಲ್ಲಿ ಕೇಳುವಂತ ಸಮಯ. ಗ್ಲಾನಿಸ್ ಸರ್, ಏನ್ ಹೇಳ್ತೀರಿ ಸೊ ದಶಮಿ ಅವರ ಮಾತಿನ ಬಗ್ಗೆ? ಹಾಯ್ ದಶಮಿ. ಹಾಯ್ ಸರ್. ನಿಮಗೆ ಇವತ್ತು ವಿಜಯದಶಮಿ. ಯಾಕಂತ ಹೇಳಿದರೆ ನೀವು ಮತ್ತು ನಿಮ್ಮ ತಾಯಿ ಇಬ್ಬರು ಸೇರಿ ಕಶ್ 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 ಮಾಡಿ ಕೊಂದಾಕಿದ್ರಿ. ರಿಯಲಿ ಯು ಎನ್ಕೌಂಟರ್ಡ್ ಯುವರ್ ಸ್ಪೀಚ್ ಇನ್ ಎ ಪಾಸಿಟಿವ್ ವೇ. ಥ್ಯಾಂಕ್ ಯು ಸರ್. ಯಾಕಂತ ಹೇಳಿದರೆ ನೀವು ಒಂದು ಮಾತ್ರ ಹೇಳಿದ್ರಿ, ನೀವು ನಿಮ್ಮ ತಾಯಿಯ ಹೆಸರನ್ನು ಹೇಳಿದಾಗ ಓಕೆ ಸಾರಿ, ಅದೇ ನನಗೆ ಗುಂಗು ಬಿತ್ತಲ್ಲ, ಮತ್ತೆ ಎಚ್ಚರ ಇರಲಿಲ್ಲ. ಓಕೆ, ನಿಮ್ಮ ಭಾಷಣಕ್ಕೆ ಬರುವಾಗ ನಿಮ್ಮಲ್ಲಿ ಇರುವ ಒಂದು ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ ನಿಮ್ಮಲ್ಲಿ ಇರುವಂಥದ್ದು ಯಾವುದಂತ ಹೇಳ್ತಾನೆ. ನಿಮ್ಮದು ವಾಯ್ಸ್ ಕ್ವಾಲಿಟಿ ಮತ್ತು ಪ್ರೆಸೆಂಟೇಷನ್ ಸ್ಕಿಲ್ಸ್, ಆ ಮೈಕನ್ನು ಉಪಯೋಗಿಸುವ ರೀತಿ, ಒಂದು ಕೈಯಲ್ಲಿ ಮೈಕ್ ಹಿಡ್ಕೊಂಡ್ರೆ ಮತ್ತೊಂದು ಕೈಯಲ್ಲಿ ಹೇಗೆ ನೀವು ಒಂದು ಪ್ರಸ್ತುತಿಪಡಿಸ್ತೀರಾ, ಅದು ಆ್ಯಕ್ಷನ್ ನಿಮ್ಮಲ್ಲಿ ಇತ್ತು. ನಿಮ್ಮನ್ನು ನೋಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಿಮ್ಮ ವಯಸ್ಸಿನವರು ಪ್ರಭಾವಿತರಾಗಬಹುದು ಅಂತ ನನ್ನ ಅನಿಸಿಕೆ. ನಿಮ್ಮಲ್ಲಿ ಎಲ್ಲವೂ ಇದೆ. ಭಾಷಣಗಾರ್ತಿ ಆಗಲು ನಿಮ್ಮಲ್ಲಿ ಯಾವುದೆಲ್ಲ ಲಕ್ಷಣಗಳು ಬೇಕಲ್ಲ, ಗುಣಲಕ್ಷಣಗಳು, ಅದೆಲ್ಲವೂ ನಿಮ್ಮಲ್ಲಿ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಹಿಂದಿನ ಸಂಚಿಕೆಗಳು ಹೇಗಿದ್ವು ಅದು ನನಗೆ ಅರಿವಿಲ್ಲ, ಆದರೆ ಇವತ್ತಿನ ಸಂಚಿಕೆಯಲ್ಲಿ ನೀವು ಪ್ರಸ್ತುತಪಡಿಸಿದ ರೀತಿ ನೋಡಿದರೆ ಯು ಮೇ ಬಿ ಒನ್ ಆಫ್ ದ ಫೈನಲಿಸ್ಟ್ಸ್. ಥ್ಯಾಂಕ್ ಯು ಸರ್. ಎಷ್ಟು ಹೇಳಿದಾನೆ, ಇನ್ನು ಹಿಂಕ್ ನಿಮಗೆ ತಲುಪಿತು ಅಂತ ಅನಿಸ್ತದೆ. ಆದರೂ ನಾವು ಎಷ್ಟು ಮ್ಯಾಚ್ ವಿನ್ ಆದರೂ ಅದು ಸೂಪರ್ವರೆಗೆ ಹೋದರೆ ಲಾಸ್ಟ್ ಎಷ್ಟು ಬೀಸ್ತಾರೆ ನೋಡಿ, ಅವರಿಗೆ ಗೆಲುವಾಗುವುದು. ಓಕೆ, ಈಗ ಬೀಸುವವರು ಯಾರು? ನಾವಿಬ್ರು ಬೀಸಿಯಾಗಿದೆ. ಇವರು ಈಗ ಸರಿ ಬೀಸ್ತಾರೆ, ಫುಲ್ ಬ್ಯಾಕ್ ಹಿಡಿದು ರೆಡಿ ಆಗಿದ್ದಾರೆ. ಅವರಲ್ಲೇ ಕೇಳೋಣ ಅಲ್ವಾ? ಓಕೆ, ಆಲ್ ದ ಬೆಸ್ಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳು ಅಲ್ವಿನ್ ದಂತಿ ಸರ್, ದಶಮಿ ಅವರ ಮಾತಿನ ಬಗ್ಗೆ ತಮ್ಮ ಕಮೆಂಟ್ ಸರ್. ಎಂತ ನಾನೀಗ ಅಕ್ಕಿ ಬೀಸ್ಬೇಕಾ, ರಾಗಿ ಬೀಸ್ಬೇಕಾ, ಬೀಸುವವನ ಅಥವಾ ಬಲೆ ಬೀಸ್ಬೇಕಂತ ಗೊತ್ತಾಗೋದಿಲ್ಲ. ನಿಮ್ಮ ಮಾತು ಬೀಸಿ ಸರ್. ನೀವು ಹೇಗೆ ಮಾತನಾಡಿದ್ರಂದ್ರೆ, ನಿಮ್ಮ ತಾಯಿ ಹೆಸರು ಮಮತಾ ಅಂತೇಳಿ ಇಲ್ಲಿ ಕೂತ್ಕೊಂಡವ್ರಿಗೆ ಗೊತ್ತೇ ಆಗಲಿಲ್ಲ. ಮಮತೆ ಮಮತೆ ಅಂತ ಹೇಳಿ ಮಮತಾ ಅಂತ ಹೇಳಿದ್ರಿ ಅಲ್ವಾ. ಆರತಿ ಮೇಡಮ್ ಅದನ್ನು ಹಿಡ್ಕೊಂಡ್ರು. ಈ ಪುಣ್ಯಾತ್ಮ ನಿಮ್ಮ ಮಾತಿಗೆ ಕ್ಲೀನ್ ಬೋಲ್ಡ್. ಸೊ ನಿಮ್ಮ ಅಮ್ಮ ಸರ್ಕಾರಿ ಶಾಲೆ ಶಿಕ್ಷಕಿ, ಈಗ ಗಣತಿ ಉಂಟಾ? ಉಂಟು, ಆದ್ರೆ ಅವರಿಗೆ ವೆರಿಕೋಸ್ ಪ್ರಾಬ್ಲಮ್ ಇದೆಯಾ, ಮತ್ತೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯನ್ನು ಪುರಸ್ಕರಿಸಿ ಅವರಿಗೆ ಡ್ಯೂಟಿಯಿಂದ ಬಿಡುಗಡೆ ಮಾಡಿದಾರ? ಹೌದು ಸರ್. ಮತ್ತೆ ಅದೇ ಟೈಮಿಗೆ ಅವ್ರ ಅಮ್ಮಂಗೂ ಹುಷಾರಿರ್ಲಿಲ್ವಾ, ಅದೇ. ಮನೇಲಿ ಯಾರೆಲ್ಲ ಇದ್ದಾರೆ? ನಾನು, ಅಪ್ಪ, ತಂಗಿ, ಅಮ್ಮ. ನೀವು ಎಲ್ಲ ಅಪ್ಪ ಮಾತ್ರ ಒಂದು ಎಂಥದ್ದು ಮೈನಾರಿಟಿಯಾ, ಅಲ್ಪಸಂಖ್ಯಾತರು, ಮತ್ತು ನೀವು ಮೂವರು ಬಹುಸಂಖ್ಯಾತರು. ನೀನು ಅಮ್ಮನಿಗೆ ಸಪೋರ್ಟು, ಅಮ್ಮ ನಿನಗೆ ಸಪೋರ್ಟು. ನಿನಗೆ ಆಗುದಿಲ್ಲ ಅಂದರೆ ನಿನ್ನ ತಂಗಿ ಅಲ್ವಾ? ಸತ್ಯ ಹೇಳ್ಬೇಕು. ನಾನು ಮೊನ್ನೆ ನಿಮ್ಮ ಮನೆ ಹತ್ರ ದಾಟಿ ಹೋಗುವಾಗ ಎಂತ ಸ್ವರ ನಿಂದು ತಂಗಿಗೆ ಹಾಕಿ ಜೋರು ಮಾಡ್ತೀನಿ ನೀನು. ಅದು ಜೋರು ಮಾಡುದೆಲ್ಲ ಇರ್ತದೆ ಅಕ್ಕ ತಂಗಿ ಮಧ್ಯೆ ಅಲ್ಲ, ಪ್ರೀತಿ ಉಂಟು ತುಂಬಾ. ಯಾವಾಗ ಪ್ರೀತಿ? ಅವಳ ಹತ್ರ 2 ಲಾಡಿ ಇರುವಾಗ ನಿನ್ಗೆ ತುಂಬಾ ಪ್ರೀತಿ ಅಲ್ಲ?
ಅವಳ ಹತ್ರ 2 ಚಾಕ್ಲೇಟ್ ಇರುವಾಗ ನಿಂಗೆ ತುಂಬಾ ಪ್ರೀತಿ ಅಲ್ವಾ? ಇಲ್ಲ ಅವಳ ಸರ್. ಕೈಯಲ್ಲಿ ರಿಮೋಟ್ ಇರುವಾಗ ನಿಂಗೆ ತುಂಬಾ ಪ್ರೀತಿ ಅಲ್ವಾ? ಇಲ್ಲ ಆ? ಮತ್ತೆ ಎಲ್ಲ ನೀನು ಹೊತ್ತು ಆ ರೀತಿಯಲ್ಲಿ ಬೈಯುವುದಾ ನೀನು? ಅದು ಒಂದೇ ಸತಿ ಕೋಪ ನೆತ್ತಿಗೆ ಇರುತ್ತೆ. ಹಾ, ಮತ್ತೆ ಅಮ್ಮ ಆದರ್ಶ ಹೇಗೆ ಆಗ್ತಾರೆ? ಅಮ್ಮನ ಗುಣಗಳನ್ನು ನೀನು ಪಾಲಿಸ್ಬೇಕಲ್ವಾ? ಅದು ಬೈತ್ರು ಅಷ್ಟೊತ್ತಿಗೆಲ್ಲ. ಹೌದಾ? ಹ್ಮ್ ನಾನು ಅಂದಾಜಿಗೆ ಗುಂಡು ಹಾಕಿದ್ದು ಮೇಡಮ್. ಎಲ್ಲ ಹೇಗೆ ಸತ್ಯ ಹೊರಗೆ ಬರುತ್ತೆ ನೋಡಿ. ಅಲ್ಲ, ಅಪ್ಪ ಯಾಕೆ ಇಷ್ಟ ಇಲ್ಲ? ಅಪ್ಪ ಇಷ್ಟ ಇಲ್ಲ ಅಂತ ನಾನೆಲ್ಲೂ ಹೇಳಲಿಲ್ಲಲ್ಲ ಸರ್. ಆದರ್ಶ ಯಾಕಿಲ್ಲ? ಅಪ್ಪ ಆದರ್ಶ ಅಪ್ಪನೂ ಆದರ್ಶವೇ. ಇಲ್ಲಿ ಒಬ್ರು ಟಾಪಿಕ್ ಮಾಡ್ಬೇಕಂತ ನಾನು ಅಮ್ಮನ್ ಚೂಸ್ ಮಾಡಿದೆ. ಅಪ್ಪನ್ಕಿಂತ ಅಮ್ಮನ್ ಪ್ರೀತಿ ನಮ್ಗೆಲ್ಲ ಜಾಸ್ತಿ ಬೇಗ ಮುಟ್ಟೋದು. ಹೆಣ್ಮಕ್ಳಿಗೆ ಅಪ್ಪ ಜಾಸ್ತಿ ಇಷ್ಟ. ಹೌದು ಸರ್, ಸಪೋರ್ಟ್ ಅವರೇ ಮಾಡೋದು. ಅದು ಎಲ್ಲ ಹೌದು. ಅದು ನನಗೆ ಡೌಟ್ ಬರುತ್ತೆ. ಈಗ ನಾನು ನನ್ನ ಮಗಳಿಗೆ ತುಂಬಾ ಸಪೋರ್ಟ್ ಮಾಡ್ತೇನೆ. ನನ್ನ ಮಗಳು ನನಗೆ ತುಂಬಾ ಇಷ್ಟಪಡ್ತಾಳೆ. ಅವಳಿಗೆ ನಾಳೆ ಭಾಷಣ ಕೊಟ್ಟರೆ ಅವಳು ಅಮ್ಮನ ಬಗ್ಗೆ ಬರೆದ್ರೆ, ಈಗ ನೋಡಿ ಸರ್, ನಿಮ್ಗೇನೋ ಪ್ರೈವೇಟ್ ಅಲ್ಲಿ ನಿಮ್ಮ ಮಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ, ಅವಳು ನಿಮ್ಮ ಹತ್ರ ಹೇಳೋದಕ್ಕಿಂತ ಅಮ್ಮನ ಹತ್ರ ಶೇರ್ ಮಾಡಿಕೊಳ್ಳೋದು ಜಾಸ್ತಿ ಅಂತ. ಯಾಕೆ ಜಾಸ್ತಿ? ಅಪ್ಪನಲ್ಲಿಯೂ ಕೂಡ ಮಾಡಬೇಕು. ಮಾಡ್ತಾರೆ, ಹಾಗಂತಲ್ಲ. ನೋಡಿ, ದೆರ್ ಈಸ್ ನೋ ಪರ್ಸನಲ್ ಅಂಡ್ ಆಲ್. ನಾನು ಯಾವಾಗಲೂ ಹೇಳ್ತೇನೆ, ಹ್ಮ್. ಓಪನ್ ಆಗಿ ಮಾತಾಡಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಓಪನ್ ಆಗಿ ಮಾತಾಡಬೇಕು. ಮೆಡಿಕಲ್ಗೆ ಹೋಗಿ ನಾವು ಸ್ಯಾನಿಟರಿ ಪ್ಯಾಡ್ ಅನ್ನು ಕೇಳುವಾಗ ಅವರೇ ಕಟ್ಟಿಕೊಟ್ಟು ಪ್ಲಾಸ್ಟಿಕ್, ಅದು ಕೂಡ ಕಪ್ಪು ಬ್ಯಾಗ್ನಲ್ಲಿ ಕೊಡ್ತಾರೆ. ನಾನು ತಪ್ಪು ಅಂತ ಹೇಳೋದು ಅದನ್ನು. ಯಾಕೆ ಅದನ್ನು ಒಂದು ಮುಚ್ಚುಮರೆ ಮಾಡುವಂಥದ್ದು ಮಾಡಬಾರದು. ಏನು ಸಮಸ್ಯೆ ಇದ್ದರೆ ಅಪ್ಪನ ಹತ್ರ ಹೇಳು, ಅಮ್ಮನ ಹತ್ರ ಹೇಳು, ಅಥವಾ ಊಟ ಮಾಡುವಾಗ ಒಟ್ಟಿಗೆ ಹೇಳು. ಅದು ಇದು ಇಂಥ ವಿಚಾರಗಳನ್ನು ಅಮ್ಮನಲ್ಲೇ ಹೇಳಬೇಕು, ಇಂಥ ವಿಚಾರಗಳನ್ನು ಅಪ್ಪನಲ್ಲೇ ಅಂತ. ನೀವು ಯಾಕೆ ಐಸೋಲೇಟ್ ಮಾಡ್ತೀರಿ? ಹಾಗೆಂತ ಮಾಡುವುದಿಲ್ಲ ನಮ್ಮ. ಅಲ್ಲ, ನಮ್ದು ಮಾತು ತುಂಬಾ ಜಾಸ್ತಿ ಆಯ್ತಾ ಅಂತ ನಿನ್ನನ್ನು ಸಿಲೆಕ್ಟ್ ಮಾಡಿ ಆಗ ಆಗಿದೆ. ಇಷ್ಟೆಯಾ ಖುಷಿ? ಇನ್ನೆಂತ ಹೇಳೋದು ನಾನು? ಹೀಗೆ ಮಾತನಾಡಿ ಲಾಟ್ರಿ ಹೊಡೆದದ್ದು ಹೇಳಿದ ವಿಷಯ ಗೊತ್ತಿಲ್ಲ ಅವರಿಗೆ. ಈ ಹುಡುಗಿಯರು ಮಾತಾಡಲಿಕ್ಕೆ ನಿಂತರೆ ಮೂಲ ವಿಚಾರವನ್ನು ಮರೆತು ಬಿಡ್ತಾರೆ. ಓಕೆ, ಯು ಆರ್ ಸಿಲೆಕ್ಟೆಡ್. ಥ್ಯಾಂಕ್ ಯು ಸರ್. ತಂಗಿ ಹತ್ರ ಜಗಳ ಮಾಡ್ಲಿಕ್ಕಿಲ್ಲ. Okay, ಇನ್ನೊಮ್ಮೆ ನಿಮ್ಮ ಮನೆ ಹತ್ತಿರದಿಂದ ಹೋಗುವಾಗ ನನಗೆ ಎಲ್ಲಿಯಾದ್ರೂ ಆವಾಜು ನಿಮ್ಮ ಹತ್ರ ಕೇಳಿದ್ರೆ ನಾನು ನಿಮ್ಮ ಹೆಸರನ್ನು ಇಲ್ಲಿಂದ ಡಿಲೀಟ್ ಮಾಡ್ತೇನೆ. ಓಕೆ ಸರ್. ಆಯ್ತಾ? ಹಾ. ಒಮ್ಮೊಮ್ಮೆ ಜಗಳ ಮಾಡಿ, ಯಾಕಂದ್ರೆ ಅಪ್ಪ ಅಮ್ಮ ತುಂಬಾ ಕೊಂಡಾಟ ಮಾಡೋದು ಅವಳನ್ನೇ ಅಲ್ವಾ? ಹೌದು ಸರ್. ಅವಳ ಹೆಸರು ಎಂತದು? ಮಾನ್ವಿ. ಮಾನ್ವಿನಿಗೆ ಏನು ಹೇಳಲಿಕ್ಕೆ ಬಯಸ್ತಿ? ಇಲ್ಲಿಂದಲೇ ಹೇಳು. ಈ ಎಪಿಸೋಡ್ ಟೆಲಿಕಾಸ್ಟ್ ಆಗುವಾಗ ಸರಿ ಕೂತ್ಕೊಂಡು ಕೇಳಲಿ. ಲೋ ಮಾನ್ವಿ, ನೋಡು ಅಕ್ಕ ಮಾತಾಡ್ತಾಳೆ, ಕೇಳು. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿಬೇಕು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ದಶಮಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಒನ್ಸ್ ಅಗೇನ್ ವಿಜಯದಶಮಿ ಆಯ್ತು. ಹೌದು. ಸೊ ಇವತ್ತು ಕೂಡ ಹೋಗಿ ಸೆಲೆಬ್ರೇಷನ್ ಇದೆ. ಉಂಟು. ಓಕೆ, ಹಾಗೇನೆ ಮುಂದಿನ ಸುತ್ತಿಗೂ ಕೂಡ ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ Thank you. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ವೀಕ್ಷಕರೇ, ಈ ಸಂಚಿಕೆಯನ್ನು ನಾವುಗಳು ಗಮನಿಸಿದ್ವಿ. 5 ಸ್ಪರ್ಧಾಳುಗಳು ಪಾಲ್ಗೊಂಡಿದ್ದು, 2 ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ರೆ 3 ಸ್ಪರ್ಧಾಳುಗಳು ವೇಟಿಂಗ್ ಲಿಸ್ಟ್ ನಲ್ಲಿದ್ದಾರೆ. ಈ ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಕಾರ್ಯಕ್ರಮದಿಂದ ಬೀಳ್ಕೊಡುವಂತ ಸಮಯ. ಮಹಾಗುರುಗಳಾಗಿ ನಮ್ಮ ಜೊತೆ ಸಹಕರಿಸಿದವರು ಶ್ರೀಯುತ ಆಲ್ವಿನ್ ಸರ್. ಬಹಳ ಪ್ರಮುಖವಾಗಿ ಡೈಜುವಲ್ನ ಎಲ್ಲ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಸಹಕರಿಸಿದವರು ಅಷ್ಟೇ ಅಲ್ಲ, ಜನಪ್ರಿಯ ನಿರೂಪಕರು ಕೂಡ ಹೌದು, ಶಿಕ್ಷಕರು ಕೂಡ ಹೌದು. ಆಡಿಷನ್ ಇಂದ ಇಲ್ಲಿಯವರೆಗೆ ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ನೋಡಿದವರು. ಇನ್ನು ಮುಂದೆಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕರಿಸುವರು ಮಹಾಗುರುಗಳಾಗಿರುವಂತಹ ಆಲ್ವಿನ್ ಸರ್. ಈ ಕಾರ್ಯಕ್ರಮದಲ್ಲಿ ಇಂದು ಮಹಾಗುರುಗಳಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೇನೆ ಮತ್ತೊಬ್ಬರು ತೀರ್ಪುಗಾರರಿಗೆ ಅಭಿನಂದಿಸುವಂತ ಸಮಯ. ಇವರು ಕವಿ, ಯುವ ಲೇಖಕರು, ರಸಾಯನಶಾಸ್ತ್ರದಲ್ಲಿ ಸಂಶೋಧಕರು ಅಷ್ಟೇ ಅಲ್ಲ, ವಿದ್ಯಾರ್ಥಿ ಜೀವನದಲ್ಲಿ ಅದೆಷ್ಟೋ ರ್ಯಾಂಕ್ಗಳನ್ನು ಪಡೆದಿರುವಂತಹ ಗ್ಲಾನಿಶ್ ಮಾರ್ಟಿಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗೇನೆ ಮತ್ತೊಬ್ಬರು ತೀರ್ಪುಗಾರರಿಗೆ ಅಭಿನಂದಿಸುವಂತ ಸಮಯ. ಇವರು ವೃತ್ತಿಯಲ್ಲಿ ಶಿಕ್ಷಕರು, ಅದರ ಜೊತೆಗೆ ಉತ್ತಮ ಶಿಕ್ಷಕ ಸಾಧಕ ಪ್ರಶಸ್ತಿಯನ್ನು ಕೂಡ ಪಡೆದವರು. ಅದೆಷ್ಟೋ ಮಕ್ಕಳಿಗೆ ಸುಮಾರು 15 ವರ್ಷಗಳಿಂದಲೂ ಕೂಡ ಶಿಕ್ಷಣವನ್ನು ನೀಡ್ತಾ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ನೀಡ್ತಾ ಬಂದಿರುವಂತಹ ಆರತಿ ನಾಯಕ್ ಮೇಡಮ್, ತಮಗೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಂದಿನ ಸಂಚಿಕೆಯನ್ನು ನಾವುಗಳೆಲ್ಲರೂ ಕೂಡ ಗಮನಿಸಿದ್ವಿ. ಹೌದು, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ-ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಆಫ್ ಮೂಡ್ಲಕಟ್ಟೆ ಕುಂದಾಪುರ, CSI ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ. ಮುಂದಿನ ಸಂಚಿಕೆಯಲ್ಲಿ, ಕೊನೆ ಸಂಚಿಕೆಯಲ್ಲಿ ಸಿಗುವುದಕ್ಕಿಂತ ಮೊದಲು ಈ ಸಂಚಿಕೆಯನ್ನು ಮುಗಿಸುವಂತ ಸಮಯ ಬಂದೇ ಬಿಡ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗುವಂತ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಯಾರನ್ನ ಆದರ್ಶ ವ್ಯಕ್ತಿಯನ್ನಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 247.
Manipal Academy of Higher Education presents Abhivyakta, co-sponsored by Bhima Jewelers Udupi, Girija Surgicals Udupi, IMJ Institutions Modlakatte Kundapura ಮತ್ತು CSI Lombard Memorial Mission Hospital.